ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗಳಲ್ಲಿ ಯಾವ ಥರ ಜಾಬ್ಗಳಿದೆ, ಯಾವ ಥರ ಸ್ಯಾಲ್ರಿಗಳು ಸಿಗುತ್ತೆ, ಏನೆಲ್ಲ ಜಾಬ್ಗಳನ್ನ ಮಾಡ್ಬೋದು, ಅದರಿಂದ ಎ ಐದಿಂದ ಏನು ವ್ಯತ್ಯಾಸಗಳಾಗ್ಬೋದು, ಅಥವಾ ಯಾವ ಜಾಬ್ಗಳು ಸ್ವಲ್ಪ ಟೆಂಪ್ರರಿ ಪರ್ಪಸಲ್ಲಿದೆ, ಮುಂದೆ ಹೋದಂಗೆ ಜಾಬ್ಗಳು ಹೋಗ್ಬಿಡುವ ಚಾನ್ಸಸ್ ಇರುತ್ತೆ. ಸೊ ಯಾವ ಜಾಬ್ಗಳಲ್ಲಿ ಒಳ್ಳೆ ದುಡ್ಡಿದೆ, ಏನಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ನಾವು ವಿಡಿಯೋಗಳು ಮಾಡೋದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮೇಲೆ, ಪ್ರಾಡಕ್ಟ್ ಮೇಲೆ, ಅನಾಲಿಸಿಸ್ ಮೇಲೆ, ಅಥವಾ ಇವತ್ತಿನ ಟ್ರೆಂಡ್ ಏನು ನಡೀತಾ ಇದೆ ಅದ್ರ ಮೇಲೆ ಮಾಡಿರ್ತೇವೆ. ಬಟ್ ತುಂಬ ಜನ ವೀಡಿಯೋಸಲ್ಲಿ ಸರ್ ನನಗೆ ಜಾಬ್ ಮಾಡೋದಿದೆ, ನಿಮ್ಮ ಕಂಪ್ನಿ ಜೊತೆ ಜಾಬ್ ಹೇಗೆ ಮಾಡಬೇಕು, ಅಥವಾ ಬೇರೆ ಕಂಪ್ನಿಯಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಯಾವ ಥರ ಜಾಬ್ಗಳು ಅವೈಲೇಬಲ್ ಇರುತ್ತೆ, ತುಂಬ ಹುಡುಗರಿಗೂ ನಾವು ಕಲಿಸ್ಕೊಡ್ತೇವೆ. ಬಟ್ ಜಾಬ್ಗಳಿಗೆ ಅಂತ ಹೇಳಿ ನಾವೇನು ಜಾಬ್ ಕನ್ಸಲ್ಟೆಂಟ್ಸ್ ಅಲ್ಲ. ಸೊ ಇಂಡಸ್ಟ್ರಿಯಲ್ಲಿರೋ ಜಾಬ್ಗಳ ಬಗ್ಗೆ ಮಾತಾಡೋಣ. ಸೊ ಅದನ್ನು ಬಿಟ್ಟು ಏನೇನು ಪ್ರೊಫೈಲ್ಸ್ಗಳಿರುತ್ತೆ, ಯಾವ ಥರ ಕೆಲಸ ಮಾಡ್ಬೋದು ಏನು ಅನ್ನೋದನ್ನು ಹೇಳ್ತೇನೆ. ಅದ್ರ ಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿಕೊಂಡು ಅದಕ್ಕೆ ಬೇಕಾಗುವಂಥ ಪ್ರಿಪರೇಷನ್ ಮಾಡಿಕೊಂಡು ನೀವು ಆ ಇಂಡಸ್ಟ್ರಿ ಅಥವಾ ಆ ಕಂಪ್ನಿಗಳಿಗೆ ಅಪ್ಲೈ ಮಾಡಿಕೊಂಡು ನೀವು ಕೆಲಸ ಶುರು ಮಾಡ್ಕೊಳ್ಬೋದು. ಓಕೆನಾ? ಸೊ ಇಲ್ಲಿ ಇದೇ ಇಂಡಸ್ಟ್ರಿಯಲ್ಲಿ ನೀವು 2.5 ಲಕ್ಷದಿಂದ ಹಿಡಿದು 1.5 ಕೋಟಿವರೆಗೂ ನೀವು ಆರಾಮಾಗಿ ಜಾಬ್ ತೆಗಿಬೋದು. ಅದರಲ್ಲಿ ಏನೂ ಸಮಸ್ಯೆಗಳಿಲ್ಲ. ಆದರೆ ಎರಡರ ನಡುವೆ ಇರೋ ಗ್ಯಾಪ್ಗಳು ನಿಮಗೆ ಆಲ್ಮೋಸ್ಟ್ 8-10 ವರ್ಷದ ಗ್ಯಾಪ್ಗಳು ಬರುತ್ತೆ. ಸೊ ಸ್ಟಾರ್ಟ್ ಮಾಡಿದಾಗ ನಿಮಗೆ ಆಫರ್ಗಳು ಕಡಿಮೆ, ಅಂದರೆ ಆಪರ್ಚುನಿಟಿಗಳು ಆಬ್ವಿಯಸ್ಲಿ ಕಡಿಮೆ ಇರುತ್ತೆ. ಕಡಿಮೆ ಇರೋದಲ್ಲದೆ ನಿಮಗೆ ಸ್ಯಾಲರಿನೂ ಕಡಿಮೆ ಇರುತ್ತೆ. ನೀವು ಕಲ್ತ್ಕೊಂಡಂಗೆ ನೀವು ಎಷ್ಟು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರೋ, ಯಾವಾಗಲೂ ಜಾಬ್ಗಳದಾಗಲಿ ಬೇರೆ ಪ್ರೊಫೈಲ್ಗಳದ್ದು ಮೇನಾಗಿ ಹೇಳಬೇಕಂತಂದರೆ, ನೀವು ಎಷ್ಟು ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ರೆಡಿ ಇದ್ದೀರೋ ಅಷ್ಟು ದೊಡ್ಡ ಪ್ರಾಬ್ಲಮ್ಗಳನ್ನ ಅಥವಾ ಅಷ್ಟು ದುಡ್ಡನ್ನ ನೀವು ಕಳಿಸ್ಕೊಳ್ಬೋದು. ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇವತ್ತಿನ ಟೈಮಲ್ಲಿ ನೀವು ಮಾಡೋ ಕೆಲಸ ಒಂದು ಎ ಐ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಟೆಕ್ನಾಲಜಿ ಬರೋದರಿಂದ ರಿಪ್ಲೇಸ್ ಆಗುತ್ತೆ ಅನ್ನೋದಾದರೆ ತುಂಬ ದಿನ ನೀವು ಆ ಇಂಡಸ್ಟ್ರಿಯಲ್ಲಿ ಇರೋಕ್ಕಾಗಲ್ಲ. ಅಥವಾ ಇವತ್ತಿನ ಟೈಮಲ್ಲಿ ಜಾಬ್ಗಳು ಹೋಗ್ತಾ ಇರೋದು ಅದೇ ರೀಸನಿಂದ. ಸೊ ಒಬ್ಬ ಬೇಸಿಕ್ ಕಾಮರ್ಸ್ ಬ್ಯಾಕ್ಗ್ರೌಂಡು, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ತುಂಬ ದೊಡ್ಡ ಕಾಲೇಜು ಅಲ್ಲ, ತುಂಬ ಒಳ್ಳೆ ಡಿಗ್ರಿ ಅಲ್ಲ, ನಾನು ಕೋಡಿಂಗ್ ಬರಲ್ಲ, ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲ, ಹಾಗಿದ್ರೂ ಕೂಡ ನೀವು ಆರಾಮಾಗಿ ಒಂದು 20-30 ಲಕ್ಷ ದುಡ್ಡನ್ನ ಪ್ರತಿ ವರ್ಷಕ್ಕೆ ಇಲ್ಲಿ ಬಿಸ್ನೆಸ್ನಿಂದ ತೆಗಿಬೋದು. ನಿಮಗೆ ಸ್ವಂತದ್ದು ಮಾಡಿಕೊಡ್ರೆ ತುಂಬ ಒಳ್ಳೆಯದು. ಸ್ವಂತದ್ದು ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಸರ್, ನನಗೆ ಪ್ರತಿಯೊಂದು ವಿಷಯಗಳು ಗೊತ್ತಿಲ್ಲ, ಹಾಗೆ ಅನ್ನೋದಾದರೆ ನೀವು ಯಾವುದೋ ಕಂಪ್ನಿಗಳಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಿರ್ಬೋದು ಅಥವಾ ಲಾಜಿಸ್ಟಿಕ್ ಆಗಿರ್ಬೋದು, ಬೇರೆ ಯಾವುದೇ ಕಂಪ್ನಿಗಳಲ್ಲಾದರೂ ನೀವು ಜಾಬ್ಗಳಿಗೆ ಅಪ್ಲೈ ಮಾಡ್ಕೊಂಡು ನಿಮ್ಮ ಕೆಲಸ ನೀವು ಶುರು ಮಾಡ್ಕೊಳ್ಬೋದು. ಇವತ್ತಿನ ಟೈಮಲ್ಲಿ ಸರ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಹೇಗೆ ಮುಂದೆ ಗ್ರೋತ್ ಇದೆಯಾ ಇಲ್ವಾ ನೋಡಿ. ಯಾವುದೇ ದೇಶಗಳದ್ದು ಫಸ್ಟ್ ಇಂಟೆನ್ಷನ್ ಏನಿರುತ್ತೆ ಅಂದರೆ ಅವರ ಪ್ರಾಡಕ್ಟ್ಗಳನ್ನ ಎಷ್ಟು ಎಕ್ಸ್ಪೋರ್ಟ್ ಮಾಡೋಕ್ಕಾಗುತ್ತೆ ಅದ್ರ ಮೇಲೆ ಫೋಕಸ್ ಇರುತ್ತೆ. ಸೊ ಇಂಡಿಯಾದ ಬಂದು ಇವತ್ತಿನ ಕರೆಂಟ್ ಟೈಮಲ್ಲಿ $ಬಿಲಿಯನ್ಸ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಟಾರ್ಗೆಟ್ ಬಂದು 2 ಟ್ರಿಲಿಯನ್ಸು 4 ಟ್ರಿಲಿಯನ್ಸ್ ಟಾರ್ಗೆಟ್ ಅವ್ರು ಇಟ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಇದ್ದಾಗ ಎಕನಾಮಿಕ್ ಗ್ರೋತ್ ಇರ್ಬೋದು, ಲಾಜಿಸ್ಟಿಕ್ ಗ್ರೋತ್ ಇರ್ಬೋದು, ಪ್ರತಿಯೊಂದು ಇದೇನೋ ಲಾಜಿಸ್ಟಿಕ್ ಇಂಡಸ್ಟ್ರಿ ಏನಿದೆಯಲ್ಲ ಅದು ಸಪ್ರೇಟ್ ವರ್ಟಿಕಲ್ ಇದೆ. ಎಕ್ಸ್ಪೋರ್ಟಿಗೆ ಆ್ಯಸ್ ಅ ಬೈ ಪ್ರಾಡಕ್ಟ್ ಬರುತ್ತೆ. ಇದಕ್ಕಿಂತ ಹೆಚ್ಚಿಗೆ ಗ್ರೋತ್ ನಮ್ಮ ಎಕ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿದೆ. ಸೊ ಇವಾಗ ಲಾಜಿಸ್ಟಿಕ್ಗಳೇನೋ ಟ್ರಕ್ಗಳು ಖಾಲಿ ಹೋಗಲ್ಲ. ಯಾವುದೇ ಟ್ರಕ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದೆ ಅಂದರೆ ಮೆಟೀರಿಯಲ್ ತೊಗೊಂಡೇ ಹೋಗುತ್ತೆ, ಇಲ್ಲಾಂದರೆ ನೆಟ್ ಲಾಸ್ ಆಗುತ್ತೆ. ಸೊ ಈ ಥರ ಇದ್ದಾಗ ನೀವು ಒಂದು ಯೋಚನೆ ಮಾಡೋದೇನಂತಂದರೆ, ಓಕೆ ಲಾಜಿಸ್ಟಿಕ್ ಇಂಡಸ್ಟ್ರಿನೇ 9% ಬೆಳೀತಾ ಇದ್ದಾಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಇಂಡಸ್ಟ್ರಿ ಎಷ್ಟು ಬೆಳೀಬೋದು? ಅಥವಾ ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಅಂತಂದಾಗ ಒಂದು ಪ್ರಾಡಕ್ಟ್ ಒಂದು ಕ್ಯಾಟಗರಿ ಅಂತ ಇರಲ್ಲ, ಮಲ್ಟಿ ಕ್ಯಾಟಗರಿ ಇರುತ್ತೆ, ಮಲ್ಟಿ ವರ್ಟಿಕಲ್ಸ್ ಇರುತ್ತೆ. ಕೆಲವೊಂದು ಪ್ರಾಡಕ್ಟ್ಗಳು ತುಂಬ ಬೇಗ ಎಕ್ಸ್ಪೋರ್ಟ್ ಆಗುತ್ತೆ, ಕೆಲವೊಂದು ಸ್ವಲ್ಪ ಕಡಿಮೆ ಸ್ಪೀಡಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಒಂದು ಸರಿ ಕಲ್ತ್ಕೊಂಡು ಒಂದು ಸರಿ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರೊಸೆಸ್ ಎಲ್ಲ ಪ್ರಾಡಕ್ಟ್ಗಳಿಗೂ ಹೆಚ್ಚು ಕಡಿಮೆ ಸೇಮ್ ಇರುತ್ತೆ. ಸೊ ಅದರಲ್ಲಿ ಏನೂ ವ್ಯತ್ಯಾಸಗಳು ಇರಲ್ಲ. ಸೊ ಇದರಲ್ಲಿ ಎಂಟ್ರಿ ಜಾಬ್ಗಳು ನಿಮಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 3 ವರ್ಷ ನೀವು ಕಲಿಯೋದಾಗತ್ತೆ. ಕಲ್ತ್ಕೊಂಡು 2.5-9 ಲಕ್ಷ ಹತ್ರ ನೀವು ಗಳಿಸ್ಕೊಳ್ತೀರ. ಅದು ಬಿಟ್ಟರೆ ಅದೇ ನೀವು ಸ್ವಂತಕ್ಕೆ ಮಾಡ್ಕೋಬೇಕು, ಅಥವಾ ನನಗೆ ಇವಾಗ ನಂದೇ ಸ್ವಂತಕ್ಕೆ ಮಾಡ್ಕೊಳ್ಳೋದಾದರೆ ನೀವು 25 ಲಕ್ಷದವರೆಗೂ ಆರಾಮಾಗಿ ತೆಗಿಬೋದು. ಅದೇ ನೀವೇ ನಡ್ಸ್ಕೊಂಡು ಹೋಗ್ತೀರಾ, ನೀವೇ ಬೆಳೆಸ್ಕೊಂಡು ಹೋಗ್ತೀರಾ, ಆವಾಗ ನಿಮ್ಗೇನು ಲಿಮಿಟ್ ಇರಲ್ಲ, ನೀವು ಹೇಗೆ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಅದೇ ನೀವು ಕನ್ಸಲ್ಟೆಂಟು ಅಥವಾ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀರಾ, ಮಲ್ಟಿಪಲ್ ಕಂಪ್ನೀಸ್ಗಳಿಗೆ ಕೆಲಸ ಮಾಡ್ತೀರಾ, ಆ್ಯಸ್ ಅ ಸರ್ವಿಸ್ ಅಂತ ಕೆಲಸ ಮಾಡ್ತೀರಾ, JB ಎಕ್ಸ್ಪರ್ಟ್ಸ್ ಮಾಡ್ತಾ ಇರೋ ರೀತಿಯಲ್ಲಿ, ಆ ಥರ ಏನಾದರೆ ನಿಮಗೆ ಹಿಡಿದೋರೆ ಯಾರು ಇರಲ್ಲ. ನಿಮ್ಗೆ ಏನು ಬರುತ್ತೆ, ನಿಮ್ಗೆ ಯಾವ ಥರ ಮಾಡ್ಬೋದು, ಹೇಗೆ ಮಾಡ್ಬೋದು, ಆ ಆಫೀಸ್ ಸರ್ವಿಸ್ಗಳನ್ನ ನೀವು ಮಾರ್ಕೆಟಿಗೆ ಬಿಟ್ಟರೆ ಸರ್ವಿಸ್ಗಳನ್ನ ತೊಗೊಂಡು ಜನ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ. ಸೊ ಇದನ್ನೆಲ್ಲ ನೀವು ನೋಡಿಕೊಂಡು ಮಾಡ್ಕೊಂಡು ಹೋದರೆ ಸರಿಯಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಇರೋ ಜಾಬ್ಗಳು, ಸರ್ ಇವಾಗ ನನಗೆ ಏನೂ ಬರಲ್ಲ, ನನಗೆ ಯಾವ ಥರ ಜಾಬ್ಗಳು ಸಿಗ್ಬೋದು? ಈಗ ಸ್ಟಾರ್ಟಿಂಗ್ ಆದರೆ ನಿಮಗೆ ಪೇಪರ್ ವರ್ಕು, ಡೇಟಾ ಜಾಬ್ಗಳು, ಟೆಲಿಕಾಲಿಂಗ್ ಜಾಬ್ಗಳು, ಸೇಲ್ಸಲ್ಲಿ ಯಾರೋ ಆಫರ್ ಮಾಡ್ಬೋದು. ಬಟ್ ಆದರೆ ಅದು ನಿಮಗೆ ಕರೆಕ್ಟಾಗಿ ಕಲ್ತ್ಕೊಂಡು ನಿಮಗಾದ್ರೂ ಬರಬೇಕು, ಅಥವಾ ನಿಮ್ಗೆ ಯಾರು ಜಾಬ್ ಕೊಡ್ತಾ ಇದ್ದಾರೆ ಅವರಾದ್ರೂ ನಿಮ್ಗೆ ಹೇಳ್ಕೊಡ್ಬೇಕು. ಇವಾಗ ಹೇಳ್ಕೊಡೋರಿಗೆ ಗೊತ್ತಿಲ್ಲ, ನಿಮಗೂ ಬರಲ್ಲ. ಸೊ ಹಾಗಿದ್ದಾಗ ಸಮಸ್ಯೆಗಳಾಗತ್ತೆ.
ಸೊ ಡಾಕ್ಯುಮೆಂಟೇಷನ್ ಎಕ್ಸಿಕ್ಯೂಟಿವ್ಸ್ ಅಂತಂದರೆ ಪೇಪರ್ ವರ್ಕ್ಸ್ ಏನೇನು ನಾರ್ಮಲಿ ಫಾರ್ಮ್ಗಳು ಫಿಲ್ಅಪ್ ಮಾಡೋದಿರ್ಬೋದು, ಅಥವಾ ಡೇಟಾಗಳನ್ನ ಎಂಟ್ರಿ ಮಾಡೋದಿರ್ಬೋದು, ಸಬ್ಮಿಷನ್ ಮಾಡೋದಿರ್ಬೋದು, ಅಥವಾ ಏನಾದರೂ ಸಮಸ್ಯೆ ಬಂದರೆ ಆ ಪೇಪರ್ಗಳನ್ನ ರೀಕರೆಕ್ಟ್ ಮಾಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ಬರೀ ಕೊರಿಯರ್ ಎಲ್ಲ ಬಿಲ್ಸ್ಗಳನ್ನೆಲ್ಲ ವೆರಿಫೈ ಮಾಡಿಕೊಂಡು ಕೊರಿಯರ್ ಮಾಡಿ ನೀವು ಕಸ್ಟಮರ್ಸ್ಗೆ ಕಳಿಸೋದಿರ್ಬೋದು. ಸೊ ಈ ಥರ ಜಾಬ್ಗಳಿಗೆ ನೀವು 2.5 ಲಕ್ಷದಿಂದ 6 ಲಕ್ಷದಿಂದ 16 ಲಕ್ಷದವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಇದೆಲ್ಲ ಏನಾಗುತ್ತೆ ಅಂತಂದರೆ, ಇದೆಲ್ಲ ಇವತ್ತಿನ ಟೈಮಲ್ಲಿ ಎ ಐ ಏಜೆಂಟ್ಸ್ಗಳನ್ನ ಬಿಲ್ಡ್ ಮಾಡಿಬಿಟ್ರೆ ನಿಮಗೇನು ಅಂಥ ದೊಡ್ಡ ಕೆಲಸಗಳೇನು ಅವಶ್ಯಕತೆಗಳು ಬೀಳಲ್ಲ. ಯಾಕಂದರೆ ನಮ್ಮ ಫಾರ್ಮ್ಸ್ಗಳೆಲ್ಲ ನಮಗೇನು ಬೇಕು, ಒಂದು ಸಿಸ್ಟಮ್ ಫಾರ್ಮ್ ಫಿಲ್ ಮಾಡುತ್ತೆ, ಇನ್ನೊಂದು ಸಿಸ್ಟಮ್ ಏನು ಫಿಲ್ ಮಾಡಿದೆ ಅದು ಕರೆಕ್ಟ್ ಇದೆಯೋ ಇಲ್ವೋ ನೋಡ್ಕೊಳ್ಳುತ್ತೆ. ಆಮೇಲೆ ಲಾಸ್ಟಿಗೆ ನಾವು ಹೋಗ್ಬಿಟ್ಟು ಸಬ್ಮಿಟ್ ಮಾಡಿಬಿಟ್ರೆ ನಮ್ಮ ಕೆಲಸ ಮುಗಿದೋಗುತ್ತೆ. ಸೊ ಇಷ್ಟಕ್ಕೆ ನಾನು 2.5-3 ಲಕ್ಷ ಕೊಟ್ಕೊಂಡು ಯಾರನ್ನಾದ್ರೂ ಇಟ್ಕೊಂಡು ಅವ್ರಿಗೆ ಕಲಿಸ್ಕೊಟ್ಟು ಅವ್ರ ಕಡೆಯಿಂದ ಇದನ್ನು ಮಾಡಿಸ್ಕೊಂಡು ಆಮೇಲೆ ಇರೋ ಎರರ್ ಬಂದರೆ ಮತ್ತೆ ತಿರ್ಗಾ ಸಬ್ಮಿಟ್ ಮಾಡೋದು, ಇದೆಲ್ಲ ಅವಶ್ಯಕತೆಗಳು ನನ್ನ ಪ್ರಕಾರ ಇವತ್ತಿನ ಟೈಮಲ್ಲಿ ಇಲ್ಲ. ಸೊ ಇವತ್ತಿನ ಟೈಮಲ್ಲಿ ನೀವೇನಾದರೂ ಎ ಐ ನಿಮಗೆ ಬರುತ್ತೆ, ಅಥವಾ ನಮ್ಮ ಥರ ಕಂಪ್ನಿಗಳು ಸೊ ಎಲ್ಲದರ ಸ್ಟೆಪ್ಪಲ್ಲೂ ಎ ಐಗಳು ಇಂಟಿಗ್ರೇಟೆಡ್ ಆಗಿವೆ. ಸೊ ಹೀಗಿದ್ದಾಗ ಏನಾಗ್ಬಿಡುತ್ತೆ, ನೀವೇನಾದರೂ ಎ ಐ ಯೂಸ್ ಮಾಡಿಕೊಂಡು ಏಜೆಂಟ್ ಬಿಲ್ಡ್ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಏನು ಪರ್ಪಸ್ ಇದೆ, ಪ್ರತಿ ಸರಿ ಈವನ್ ಶೆಡ್ಯೂಲ್ ಮಾಡಿಟ್ಟರು ಕೂಡ ನಿಮ್ಮ ಕೆಲಸಗಳು ಮುಗಿದೋಗುತ್ತೆ. ಸೊ ಈ ಥರದ ರೀತಿಯಲ್ಲಿದ್ದಾಗ ನೀವು ಹೋಗ್ಬಿಟ್ಟು ಬರೀ ಪೇಪರಲ್ಲಿ ಫಾರ್ಮ್ ಫಿಲ್ ಮಾಡ್ತೇನೆ, ನಾನು ಬರೀ ಡೇಟಾ ಎಂಟ್ರಿ ಜಾಬ್ ಮಾಡ್ತೇನೆ ಅಂದರೆ ಇವತ್ತಿನ ಟೈಮಲ್ಲಿ ಇಟ್ಸ್ ನಾಟ್ ರಿಯಲಿ ನೆಸೆಸರಿ. ಆ ಥರ ಜಾಬ್ಗಳು ಒಂದು ಏನು ಮರ್ಯಾದೆ ಇಲ್ಲ, ಎರಡನೇದು ತುಂಬ ಏನು ರಿಪ್ಲೇಸಬಲ್ ಆಗಲ್ಲ. ಅಥವಾ ನಿಮಗೆ 2.5 ಲಕ್ಷ ಕೊಡ್ತಾ ಇದ್ದಾರೆ ಅಂದರೆ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ನಾನು ಕಡಿಮೆ ದುಡ್ಡಲ್ಲಿ ಮಾಡ್ತೇನೆ ಹಾಗೆ ಅಂತಂದರೆ ನಿಮ್ಮ ಜಾಬಿಂದ ಏನು ವ್ಯಾಲ್ಯೂ ಇರಲ್ಲ. ಸೊ ಎಕ್ಸ್ಪೀರಿಯನ್ಸ್ ಯಾವಾಗ ಕೌಂಟ್ ಆಗುತ್ತೆ, ಯಾವ ಥರದ ಡಾಕ್ಯುಮೆಂಟ್ಸು, ಯಾವ ಥರ ಫೈಲಿಂಗ್ಸು, ಅದು ಮಲ್ಟಿಪಲ್ ಡಾಕ್ಯುಮೆಂಟ್ಸು, ಮಲ್ಟಿಪಲ್ ಫೈಲಿಂಗ್ಸು, ಆಮೇಲೆ ನಿಮ್ಮಿಂದ ಕಂಪ್ನಿಗಳದ್ದು ಏನೋ ಬೆನಿಫಿಟ್ ಆಗಬೇಕು. ಕಂಪ್ನಿಗಳದ್ದು ಏನೋ ಬೆನಿಫಿಟ್ ಆಗ್ತಾ ಇಲ್ಲ ಅಂತಂದರೆ ಜಸ್ಟ್ ಆಡ್ಮಿನ್ HR ಥರ ಒಂದು ಲಯಬಿಲಿಟಿ ಡಿಪಾರ್ಟ್ಮೆಂಟ್ ಆಗುತ್ತೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಎಲ್ಲ ಇತ್ತು ನಡೆದೋಗುತ್ತೆ, ಬಟ್ ಎಲ್ಲವೂ ಸರಿ ಇಲ್ಲ ಅಂದಾಗ, ಸೊ ಬಿಸ್ನೆಸ್ಗಳು ಸರಿಯಾಗಿ ಬರ್ತಾ ಇಲ್ಲ, ಬೇರೆ ವಾಲ್ಯೂಮ್ ಇಲ್ಲ, ಹಾಗಿದ್ದಾಗ ಆಬ್ವಿಯಸ್ಲಿ ನಿಮ್ಮ ಜಾಬ್ಗಳ ಮೇಲೂ ಕೂಡ ತೊಂದರೆಗಳು ಬರುತ್ತೆ. ನೀವು ಇಷ್ಟೆಲ್ಲ ಕಲ್ತ್ಕೊಂಡು ಎಫರ್ಟ್ ಹಾಕ್ಕೊಂಡು ಡಾಕ್ಯುಮೆಂಟೇಷನ್ ಎಲ್ಲ ಮಾಡೋದು ಕಲ್ತ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನೀವೇನು ಮಾಡೋಕ್ಕಾಗಲಿಲ್ಲ ಅಂದರೆ ಅಲ್ಲಿಂದ ಏನೂ ಯೂಸ್ ಇಲ್ಲ. ಸೊ ಎರಡನೇದು ಬಂದು ಕಸ್ಟಮ್ ಕ್ಲಿಯರೆನ್ಸಸ್. ಇದಿಲ್ಲದೆ ನಿಮಗೆ ನಾರ್ಮಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ಸೇ ಇಲ್ಲ. ಸೊ ಯಾಕೆಂದರೆ ಇಂಡಿಯಾದಿಂದ ಕಸ್ಟಮ್ ಕ್ಲಿಯರೆನ್ಸ್ ಆಗಬೇಕು, ಫಾರಿನಲ್ಲೂ ಕಸ್ಟಮ್ ಕ್ಲಿಯರೆನ್ಸ್ ಆಗಬೇಕು. ಅಂದರೆ ಮೆಟೀರಿಯಲ್ ಹೊರಗೆ ಹೋಗುತ್ತೆ, ಅಲ್ಲಿ ಒಳಗೆ ಹೋಗುತ್ತೆ. ಸೊ ಮೆಟೀರಿಯಲ್ ಇವಾಗ ಆಚೆ ಕಳಿಸೋದಾಗಲಿ ಅಥವಾ ದೇಶದ ಒಳಗಡೆ ತೊಗೊಳ್ಳೋದಾಗಲಿ, ಎರಡರಲ್ಲೂ ಕೂಡ ನಿಮ್ಮ ಕಸ್ಟಮರ್ಸ್ ಏಜೆಂಟ್ಸ್ಗಳು ಬೇಕು, ಪ್ರಾಪರಾಗಿ ಡಾಕ್ಯುಮೆಂಟ್ಸ್ ಮಾಡಬೇಕು, ಕಂಟೈನರ್ ಸ್ಟಫ್ ಮಾಡಬೇಕು, ಅದನ್ನು ಮುಂದೆ ಕಳಿಸೋವಂಥ ಕೆಲಸ ಮಾಡಬೇಕು. ಸೊ ಇದರಲ್ಲಿ ಏನಾಗುತ್ತೆ, ಕೆಲವೊಂದಿಷ್ಟು ಕೆಲಸಗಳು ಮಾತ್ರ ಪೇಪರ್ ವರ್ಕ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಅದನ್ನು ಹೊರತಾಗಿ ಇನ್ನು ಉಳಿದಿರೋ ಎಲ್ಲ ಕೆಲಸಗಳನ್ನು ಕೂಡ ನೀವು ಮ್ಯಾನ್ಯುವಲಿನೇ ಮಾಡಬೇಕಾಗತ್ತೆ. ಗ್ರೌಂಡಲ್ಲಿ ಲೋಡ್ ಮಾಡೋದಾಗಿರ್ಬೋದು, ಏನೇ ಆಗಿರ್ಬೋದು, ಇದನ್ನೆಲ್ಲ ನಾರ್ಮಲಿ ಮಾಡ್ಕೊಂಡು ಹೋದರೆ ನಿಮ್ಮ ಕೆಲಸಗಳು ಚೆನ್ನಾಗಿ ಸಿಗುತ್ತೆ. ಅದರಲ್ಲೂ ಕೂಡ ನಿಮ್ಮ ಕಾಂಟ್ಯಾಕ್ಟ್ಸ್ಗಳು ಬೆಳೆಯುತ್ತೆ, ನಿಮ್ಮ ಕಂಪನಿಗೆ ಕ್ಲೈಂಟ್ಸ್ಗಳಾಗ್ತಾರೆ. ಸೊ ಇದನ್ನೆಲ್ಲ ನೋಡ್ಕೊಂಡು ನೀವು ಓವರಾಲ್ ವರ್ಕೌಟ್ ಮಾಡಿದ್ರೆ ಓವರಾಲ್ ನಿಮಗೆ ಒಳ್ಳೆ ಗ್ರಿಪ್ ಸಿಗುತ್ತೆ. ಮುಂದೆ ನೀವು ಮಾಡ್ಕೊಂಡು ಹೋಗಿರೋ ಥರ ನಿಮ್ಮ ಕಂಪ್ನಿಗಳು ಬೆಳ್ಕೊಂಡು ಹೋಗುತ್ತೆ. ಸೊ ಫ್ರೇಟ್ ಪ್ರೈಸಸ್ ಇರ್ಬೋದು, ಆಪ್ರೇಷನ್ಸ್ ಇರ್ಬೋದು. ಸೊ ಆಪ್ರೇಷನ್ಸ್ ಆಗಿರ್ಬೋದು, ಫ್ರೇಟ್ ಪ್ರೈಸಸ್ ಆಗಿರ್ಬೋದು. ಫ್ರೇಟ್ ಅಂತಂದರೆ ನಮ್ಮ ಕಾರ್ಗೋಗಳು ನಾವೇನು ಕಂಟೈನರ್ಗಳನ್ನ ಬುಕ್ ಮಾಡ್ತೀವೋ ಆ ಫ್ರೇಟ್ ಬರೋದು, ಶಿಪ್ಪಲ್ಲಿ ಲೋಡ್ ಆಗೋದು, ಶಿಪ್ ಮುಂದೆ ಹೋಗೋದು, ಇದೆಲ್ಲವೂ ಕೂಡ ಫ್ರೇಟ್ಸಲ್ಲಿ ಬರುತ್ತೆ. ಸೊ ಅದರಲ್ಲಿ ಆಪ್ರೇಷನ್ಸಲ್ಲಿ ಏನು, ಕರೆಕ್ಟ್ ಟೈಮಿಗೆ ಕಂಟೈನರ್ ಕಳಿಸೋದು, ಬಂದಿರೋ ಕಂಟೈನರ್ನ ಕರೆಕ್ಟಾಗಿ ಕೇಟರ್ ಮಾಡಿಸಿ ಕಸ್ಟಮ್ ಕಡೆಯಿಂದ ಅಪ್ರೂವ್ ಮಾಡಿಸಿ ಕಂಟೈನರ್ನ ಡಿಸ್ಪ್ಯಾಚ್ ಮಾಡಿಸೋದು, ಯಾವ ವೆಸಲ್ ಬುಕ್ ಮಾಡಿದರೆ ಆ ವೆಸಲಿಗೆ ಲೋಡ್ ಮಾಡಿಸೋದು, ಇದೆಲ್ಲ ಕೂಡ ನಾರ್ಮಲಿ ಆಟೋಮೆಟಿಕ್ ಆಗಿ ಹೋಗುತ್ತೆ. ಆದರೆ ಇದನ್ನೆಲ್ಲ ನೋಡ್ಕೊಳ್ಳೋ ಅಂಥ ಕೆಲಸ ಇರುತ್ತೆ ನಿಮ್ಮದು. ಸೊ ಅದನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ 3 ಲಕ್ಷದಿಂದ 32 ಲಕ್ಷ ನೀವು ಆರಾಮಾಗಿ ತೆಗಿಬೋದು. ಎಷ್ಟು ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀರಾ, ಯಾವ ಪೊಸಿಷನಲ್ಲಿ ಕೆಲಸ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ಎಂಟ್ರಿ ಜಾಬಲ್ಲಿ ಸ್ವಲ್ಪ ನೋಡಿ, ಎಲ್ಲರೂ ಹೆಚ್ಚು ಕಡಿಮೆ 5.5ರಿಂದ 6 ಲಕ್ಷದವರೆಗೂ ಮಿನಿಮಮ್ ಇವತ್ತಿನ ಟೈಮ್ ಸಿಚುವೇಶನ್ಸಲ್ಲಿ ಪೇ ಮಾಡ್ತಾರೆ. ಅದರಲ್ಲಿ ನಿಮ್ಗೆ ಏನಾದರೂ ಮುಂಚೆ ಸ್ವಲ್ಪ ಗೊತ್ತಿತ್ತು ಅಂದರೆ ಒಳ್ಳೆಯದು. ಇಲ್ಲ ನನಗೆ ಏನೂ ಗೊತ್ತಿಲ್ಲ, ನಾನು ಫ್ರೆಷರ್ ಇದ್ದೇನೆ, ನಾನು ಇಂಟರ್ನಾಗಿ ಕೆಲಸ ಮಾಡ್ತೇನೆ ಅಂತಂದರೆ ತುಂಬ ಕಡಿಮೆ ಆಪರ್ಚುನಿಟಿ ಸಿಗುತ್ತೆ. ಕಲಿಯೋಕ್ಕೆ ಮಾಡೋಕ್ಕೆ ತುಂಬ ವಿಷಯಗಳಿರಲ್ಲ, ಅಥವಾ ಯಾರು ನಿಮ್ಗೆ ಅಷ್ಟು ಎಫರ್ಟ್ ಕೊಟ್ಟು ಹೇಳ್ಕೊಡೋಷ್ಟು ಟೈಮ್ ಇರಲ್ಲ. ಸೊ ಆ ಥರ ಇದ್ದಾಗ ಯಾವುದೇ ಥರದ ವಿಷಯಗಳನ್ನ ನೀವು ಕಲ್ತ್ಕೊಂಡು ಮಾಡಬೇಕಂದ್ರೆ A to Z ವೀಡಿಯೋಸ್ಗಳನ್ನ ನೋಡ್ಕೊಳ್ಳಿ, ನಿಮ್ಗೆ ಆಟೋಮೆಟಿಕ್ ವಿಷಯಗಳು ಗೊತ್ತಾಗುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಬೇರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ನೋಡ್ಕೊಂಡು ನೀವು ಕೆಲಸ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ. ಸೊ ಟ್ರೇಡ್ ಫೈನಾನ್ಸ್ ಆಫೀಸರ್ ಅಂದರೆ ಈ ಏಜೆಂಟ್ ಇರ್ತಾರಲ್ಲ, ಇನ್ಶೂರೆನ್ಸ್ ಏಜೆಂಟ್ಗಳು. ಸೊ ಕಂಪ್ನಿ ಇರುತ್ತೆ, ನೀವು ಇರ್ತೀರಾ, ನೀವು ದುಡ್ಡು ಕೊಡ್ತೀರಾ, ಅವ್ರ ಇನ್ಶೂರೆನ್ಸ್ ತೊಗೊಂಬಂದು ನಿಮಗೆ ಯಾವ ಕಂಪ್ನಿ ಇನ್ಶೂರೆನ್ಸ್ ಇದೆ ಆ ಕಂಪ್ನಿ ಇನ್ಶೂರೆನ್ಸ್ನ ನಿಮ್ಗೆ ಕೊಡಿಸ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ ಪ್ರೀ ಅಥವಾ ಪೋಸ್ಟ್ ಶಿಪ್ಮೆಂಟಿಗೆ ದುಡ್ಡು ಬೇಕು. ಆರ್ಡರ್ ಬಂದಿದೆ, ಮೆಟೀರಿಯಲ್ ಪ್ರೊಕ್ಯೂರ್ ಮಾಡಬೇಕು, ರಾ ಮೆಟೀರಿಯಲ್ ಬೇಕು, ಪ್ರೊಸೆಸ್ ಮಾಡಬೇಕು, ಇದಕ್ಕೆಲ್ಲದಕ್ಕೂ ದುಡ್ಡು ಬೇಕು. ಸೊ ಆ ದುಡ್ಡು ಎಲ್ಲಿಂದ ಬರುತ್ತೆ?
ಸೊ ನನ್ನ ಹತ್ರ ಇಲ್ಲ, ಬ್ಯಾಂಕಿಗೆ ಹೋದರೆ ಹೆಚ್ಚಿಗೆ ಕಾಸ್ಟ್ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ ಎಲ್ ಸಿ ಡಿಸ್ಕೌಂಟಿಂಗ್ ಆಗಿರ್ಬೋದು, ಹ್ಯಾಂಡ್ಲಿಂಗ್ ಆಗಿರ್ಬೋದು, ಅಥವಾ ಪ್ರೀ ಅಥವಾ ಪೋಸ್ಟ್ ಫಂಡಿಂಗ್ ಸಿಗ್ಬೋದು. ಸೊ ಇವೆಲ್ಲ ಆಪ್ಷನ್ಸ್ಗಳು ನಿಮ್ಮ ಟ್ರೇಡ್ ಫೈನಾನ್ಸ್ ಆಫೀಸರ್ ನೋಡ್ಕೊಳ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಸರ್, ನಮ್ಮ ಕಮಿಷನ್ ಅಷ್ಟೇ ಇರುತ್ತಾ? ನಿಜವಾಗ್ಲೂ ಬರೀ ಕಮಿಷನ್ ಅಷ್ಟೇ ಇರುತ್ತೆ. ಯಾಕೆಂದರೆ ಮೇಜರ್ ಆಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನ ಪ್ರೊಸೆಸ್ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು ಕಂಪ್ನಿಗಳು ಮಾತ್ರನೇ. ಸೊ ತುಂಬ ಥರ ಡ್ರಿಪ್ಪು ಅದು ಇದು ತುಂಬ ಥರದ ಕಂಪ್ನಿಗಳಿವೆ. ಆ ಕಂಪ್ನಿಗಳ ಜೊತೆಗೆ ಕೆಲಸ ಆಗುತ್ತೆ. ಸೊ ಅದರಲ್ಲೂ ಕೂಡ ನಿಮ್ಗೆ ಏನು ಕಾಸ್ಟ್ ಇದೆ, ನಿಮ್ಗೇನು ಅವ್ರು ಏನು ಫೀಸ್ ಚಾರ್ಜ್ ಮಾಡ್ತಾರೆ, ಕಮಿಷನ್ ಫೀಸು ಅಥವಾ ಏಜೆನ್ಸಿ ಫೀಸ್ ಅಂತ ಏನು ಚಾರ್ಜ್ ಮಾಡಿದ್ರೆ ಅದ್ರ ಒಳಗಡೆ ನಿಮಗೆ ಕಮಿಷನ್ ಪೇಮೆಂಟ್ ಮಾಡ್ತಾರೆ. ಸೊ ಅವ್ರು 1,00,000 ಗಳಿಸ್ಕೊಂಡ್ರೆ ನಿಮ್ಗೊಂದು 25,000-30,000 ಕೊಡ್ತಾರೆ. ಒನ್ ಟೈಮ್ ಕೊಡ್ತಾರೆ, ನೆಕ್ಸ್ಟ್ ಬರೋ ಬಿಸ್ನೆಸ್ಗಳನ್ನೆಲ್ಲ ಅವರೇ ನೋಡ್ಕೊಳ್ತಾರೆ. ಸೊ ಈ ಥರ ಆದಾಗ ನಿಮ್ಗೇನಾಗುತ್ತೆ, 1 ಗಂಟೆ 2 ಗಂಟೆ ಕೆಲಸ ಇರುತ್ತೆ ಅಷ್ಟೇ. ಫುಲ್ ಡೇ ಕುತ್ಕೊಂಡು ಅದನ್ನೇ ಕೆಲಸ ಮಾಡುವಂಥದ್ದು ಅವಶ್ಯಕತೆಗಳಿರಲ್ಲ. ಸ್ವಲ್ಪ ನೀವೇನೋ ಎ ಐ ಯೂಸ್ ಮಾಡಿಕೊಂಡು ಸ್ವಲ್ಪ ಮಾರ್ಕೆಟಿಂಗು, ನಿಮ್ಮ ಬಂದಿರೋ ಎನ್ಕ್ವೈರಿಗಳನ್ನ ಪ್ರಾಪರಾಗಿ ಫೈಲ್ ಮಾಡೋದು, ರಿಟರ್ನ್ ಫೈಲ್ ಮಾಡಿಸೋದು, ಇದನ್ನೆಲ್ಲ ಮಾಡಿಕೊಂಡ್ರೆ ಉಳಿದಿದ್ದರೆಲ್ಲ ಕಂಪ್ನಿಗಳು ನೋಡ್ಕೊಳ್ತಾರೆ, ನಿಮ್ಮ ಡೀಲ್ಗಳು ಕ್ಲೋಸ್ ಆಗುತ್ತೆ. ಡೀಲ್ಗಳು ಕ್ಲೋಸ್ ಆದಮೇಲೆ ನಿಮ್ಗೆ ಏನು ಕಮಿಷನ್ ಸಿಗಬೇಕು ಅದು ನಿಮ್ಗೆ ಸಿಗುತ್ತೆ. ಸೊ ಇದು ಕೂಡ ಇದೊಂದು 5 ಪ್ರೊಫೈಲ್ಗಳು ಸ್ಟಾರ್ಟಿಂಗಲ್ಲಿ ಕಡಿಮೆ ದುಡ್ಡಲ್ಲಿ ಇವಾಗಿನ ಲೆವೆಲಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಕಲ್ತ್ಕೊಂಡಿದ್ದೇನೆ, ಮಾಡಬೇಕು ನಾನಿನ್ನು, ಮುಂದೆ ನನ್ನ ಫ್ಯೂಚರ್ ಹೇಗೆ ಅಂದರೆ, ಸ್ವಲ್ಪ ಡಿಮಾಂಡಿಂಗ್ ಇರೋ ಜಾಬ್ಗಳು ಮುಂದೆ ಹೋದರೆ ತುಂಬ ಒಳ್ಳೆಯ ಕೆಲಸ ಆಗೋ ಜಾಬ್ಗಳು ನಾರ್ಮಲಿ ಎಕ್ಸ್ಪೋರ್ಟ್, ಸೇಲ್ಸ್ ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್. ಇವಾಗ ಬಾಯರ್ಸ್ಗಳಿಲ್ಲದೆ ಯಾವ ಕಂಪ್ನಿಗಳಿಲ್ಲ, ಯಾವುದೇ ಆರ್ಡರ್ ಬರದೆ ಹೋದರೆ ಕಂಪ್ನಿಗಳು ಮಾಡೋ ಕೆಲಸ ಏನೂ ಇಲ್ಲ. ಸೊ ಕಂಪ್ಲೀಟಾಗಿ ಬಿಸ್ನೆಸ್ನ ನಡೆಸೋವಂಥ ಡಿಪಾರ್ಟ್ಮೆಂಟ್ ಅಂದರೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗ್ ಮಾಡ್ತೀರಾ, ಲೀಡ್ಸ್ಗಳು ಬರುತ್ತೆ, ಲೀಡ್ಸ್ಗಳನ್ನ ಕನ್ವರ್ಟ್ ಮಾಡ್ತೀರಾ, ಸೇಲ್ಸ್ ಆಗುತ್ತೆ, ಸೇಲ್ಸ್ಗಳಿಂದ ದುಡ್ಡು ಬರುತ್ತೆ, ರೆವಿನ್ಯೂ, ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ, ಪ್ರೊಡಕ್ಷನ್ ಆದಮೇಲೆ ಲಾಜಿಸ್ಟಿಕ್ಕು, ಆಪ್ರೇಷನ್ದವರು, ಅವರು ಅಕೌಂಟ್ಸು ಎಲ್ಲರೂ ಬರ್ತಾರೆ. ಇವಾಗ ನೀವು ಸೇಲ್ಸೇ ಅಂದರೆ ಆರ್ಡರೇ ಬಂದಿಲ್ಲ ಅಂದರೆ ನೀವೇನು ಮಾಡ್ತೀರಾ? ಎಲ್ಲರಿಗೂ ಆರ್ಡರ್ ಬೇಕು, ಎಲ್ಲರಿಗೂ ಬಿಸ್ನೆಸ್ ಬೇಕು. ಯಾಕೆ? ಈಗ ಬಿಸ್ನೆಸ್ ಬರದೇ ಹೋದರೆ ಏನು ಮಾಡೋದಿದೆ, ಎಲ್ಲಿಗೆ ಮಾರ್ತೀರಾ, ಯಾರಿಗೆ ಮಾರ್ತೀರಾ? ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ಇದು ತುಂಬ ಒಳ್ಳೆಯ ಡಿಪಾರ್ಟ್ಮೆಂಟು. ಆದರೆ ಮಾರಕ್ಕೆ ಗೊತ್ತಿರಬೇಕು, ಕನೆಕ್ಷನ್ಸ್ ಆಗಬೇಕು, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ಗಳು ಬರಬೇಕು, ಆಮೇಲೆ ಸೇಲ್ಸ್ ಆ್ಯಂಡ್ ಸ್ಟ್ರಾಟಜೀಸ್ಗಳು ಇರಬೇಕು. ಇವೆಲ್ಲ ಕಲ್ತ್ಕೊಂಡು ಒಂದು ಹಂತಕ್ಕೆ ನೀವು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆದರೆ ಯಾವ ಮಾರ್ಕೆಟು, ಯಾವ ಬಾಯರ್ಸು, ಎಷ್ಟಕ್ಕೆ ಮಾತಾಡಬೇಕು, ಏನೆಲ್ಲ ಸ್ಪೆಸಿಫಿಕೇಷನ್ ಇರಬೇಕು, ಅವರೆಲ್ಲ ಏನೆಲ್ಲ ಕೇಳ್ಬೋದು, ಅವರೆಲ್ಲ ಕೇಳಿದ್ದಕ್ಕೆ ನಾನು ಸ್ಯಾಟಿಸ್ಫ್ಯಾಕ್ಟರಿ ಉತ್ತರಗಳನ್ನ ಹೇಗೆ ಕೊಡಬೇಕು. ಈಗ ನೀವು ಕೊಡೋ ಉತ್ತರ ನನಗೆ ಸಮಾಧಾನ ಅನಿಸ್ಲಿಲ್ಲ ಅಂದರೆ ನಾನು ಯಾಕೆ ನಿಮ್ಮ ಜೊತೆ ಕೆಲಸ ಮಾಡಲಿ? ಸೊ ಈ ಥರದನ್ನೆಲ್ಲ ನೀವು ನೋಡಿಕೊಂಡು ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಈಗ ಹೊಸ ಬಾಯರ್ಸ್ಗಳನ್ನ ತೊಗೊಂಡು ಬರೋದು. ಯಾಕೆಂದರೆ ಮೇಯ್ನಾಗಿ ಎಲ್ಲ ಎಕ್ಸ್ಪೋರ್ಟರ್ಸ್ಗಳಿಗೆ ಇರೋದು ಒಂದೇ ಕಡಿಮೆ, ದ್ಯಾಟ್ ಈಸ್ ಬಾಯರ್ಸ್. ಬಾಯರ್ಸ್ಗಳು, ಸೇಲ್ಸ್ಗಳು ನಿಮ್ಮ ಆಪರ್ಚುನಿಟಿ ಇತ್ತು ಅಂದರೆ ನಿಮಗೆ ಸ್ಯಾಲ್ರಿಗೆಲ್ಲ ಕಮಿಷನ್ಗಾದರೂ ಇಟ್ಕೊಳ್ತಾರೆ. ಸೊ 3.5 lakhs ಬೇಸ್ ಸ್ಯಾಲ್ರಿ ಇರ್ಬೋದು, ಬೆಳೀತಾ ಬೆಳೀತಾ ನೀವು 65 ಲಕ್ಷದವರೆಗೂ ಹೋಗ್ಬೋದು. ನೀವು ಯಾವ ಲೆವೆಲ್ ಆರ್ಡರ್ಸ್ಗಳನ್ನ ತೊಗೊಂಡು ಬರ್ತೀರಾ, ಅದನ್ನು ನಿಮ್ಮ ಯಾವ ಕಂಪ್ನಿಗೆ ಕೆಲಸ ಮಾಡ್ತಾ ಇದ್ದೀರಾ, ಆ ಕಂಪನಿ ನಿಮ್ಮ ಕೆಲಸಕ್ಕೆ ಎಷ್ಟು ಮರ್ಯಾದೆ ಕೊಡ್ತಾರೆ, ಅದರ ಮೇಲೆ ನಿಮ್ಮ ಸ್ಯಾಲ್ರೀಸ್ಗಳು ಡಿಪೆಂಡ್ ಆಗುತ್ತೆ. ಇವಾಗ ಕೊಡಿ, ಒಂದೆರಡು ಬಿಸ್ನೆಸ್ಗಳನ್ನ ತಂದು ಕೊಡಿ, ಜನರೇಟ್ ಮಾಡಿಸಿ, ಅದಾದಮೇಲೆ ನಿಮ್ಮ ಇನ್ಕ್ರಿಮೆಂಟ್ ಇಲ್ಲ, ಗ್ರೋತ್ ಕಾಣಿಸ್ತಾ ಇಲ್ಲ ಅಂದರೆ ಕಂಪನಿ ಚೇಂಜ್ ಮಾಡಿಕೊಡಿ. ಆ ಕಸ್ಟಮರು ನಿಮ್ಮ ಜೊತೆ ಇರ್ತಾನೆ, ತೊಗೊಂಡ್ಬಿಟ್ಟು ಹೊರ ಆಚೆ ಹೋಗಿ, ಸಮಸ್ಯೆ ಇಲ್ಲ. ಟ್ರೇಡ್ ಕಂಪ್ಲೈನ್ಸ್ ಸ್ಪೆಷಲಿಸ್ಟ್ ಇವತ್ತಿನ ಟೈಮಲ್ಲಿ ರೂಲ್ಸ್ ಇವತ್ತಿದ್ದಿರೋ ಥರ ನಿನ್ನೆ ರಾತ್ರಿ ಇರೋದು ಬೆಳಗ್ಗೆ ಇಲ್ಲ, ಬೆಳಗ್ಗೆ ಇರೋದು ಸಾಯಂಕಾಲ ಇಲ್ಲ. ಸೊ ಈ ಥರ ದಿನಗಳು ನಡೀತಾ ಇದ್ದಾಗ, ಅದು ಮತ್ತು ಟ್ರಂಪ್ ಬಂದಾಗಿಂದಂತೂ ಇನ್ನೂ ಜಗತ್ತು ಸ್ವಲ್ಪ ಅಲ್ಲೋಲ ಕಲ್ಲೋಲ ನಡೀತಾ ಇದೆ. ಸೊ ಈ ಥರ ಸಿಚುವೇಶನ್ಗಳಿದ್ದಾಗ ನೀವು ಮಾಡಬೇಕಾಗಿರೋದೇನು, ಪ್ರಾಪರಾಗಿ ಯಾವ ರೂಲ್ಸು, ಯಾವ ಡಾಕ್ಯುಮೆಂಟ್ಸು, ಏನು ಲೀಗ್ಯಾಲಿಟೀಸು, ಎಲ್ಲಿ ಏನು ಚೇಂಜ್ ಆಗಿದೆ ಅದನ್ನು ನೋಡಿಕೊಂಡು ಪ್ರಾಪರಾಗಿ ಮಾನಿಟರ್ ಮಾಡಿಕೊಂಡು ಒಂದು ಕಂಟೈನರ್ ಇಲ್ಲಿಂದ ಹೋಗ್ತಾ ಇದೆ ಅಂದರೆ ಯಾವುದೇ ಥರದ ಸಮಸ್ಯೆಗಳು ಅಲ್ಲಿ ಆಗೋ ಆಗದೆ ನೀವು ಕರೆಕ್ಟಾಗಿ ಅಲ್ಲಿ ಪ್ರಾಡಕ್ಟ್ಗಳು ಮುಟ್ಟಿ ಅವ್ರ ಕಸ್ಟಮರ್ಗೆ ತಲುಪೋ ಥರ ಮಾಡಿದ್ರೆ ಅಂದರೆ ಅದರಷ್ಟು ಬೆನಿಫಿಟ್ ಬೇರೆ ಯಾವುದೂ ಇಲ್ಲ. ಯಾಕೆಂದರೆ ಎಲ್ಲನೂ ಚೆನ್ನಾಗಿರ್ಬೋದು, ಇಲ್ಲಿ ಒಂದು ಕಂಪ್ಲೈನ್ಸ್ ಡಾಕ್ಯುಮೆಂಟ್ ಇರ್ಬೋದು, ಒಂದು ಪ್ರೊಸೆಸ್ ಇರ್ಬೋದು, ಇಲ್ಲಿ ಕಳಿಸಿರೋ ಮಾವಿನ ಹಣ್ಣು ಅಲ್ಲಿ ಮುಟ್ಟಲ್ಲ, ಬ್ಯಾನ್ ಆಗಿಬಿಡುತ್ತೆ, ಅಥವಾ ರಿಸ್ಟ್ರಿಕ್ಟೆಡ್ ಬಂದುಬಿಡುತ್ತೆ, ಅಥವಾ ಪ್ರಾಡಕ್ಟ್ಸ್ಗಳನ್ನ ಸಮುದ್ರಕ್ಕೆ ಬಿಸಾಕ್ಬಿಡ್ತಾರೆ. ಸೊ ಈ ಥರ ಆಗೋದು ಯಾವಾಗ ಅಂತಂದರೆ, ಯಾವಾಗ ನೀವು ರೂಲ್ಸ್ಗಳ ಅರ್ಥ ಮಾಡ್ಕೊಳ್ದೆ ಏನೋ ಎಕ್ಸ್ಪೋರ್ಟ್ ಮಾಡ್ತೀರಾ, ಹೇಗೋ ಎಕ್ಸ್ಪೋರ್ಟ್ ಮಾಡ್ತೀರಾ, ದುಡ್ಡನ್ನ ಕಳ್ಕೊಳ್ತೀರಾ, ಅಲ್ಲಿವರೆಗೂ ಇಷ್ಟೆಲ್ಲ ಕಷ್ಟಪಟ್ಟು ಆರ್ಡರ್ ತೊಗೊಂಡು ಬಂದು ಪ್ರಿಪೇರ್ ಮಾಡಿ ಎಲ್ಲ ಮಾಡಿ ಕಳಿಸಿರ್ತೀರ, ಒಂದು ರೂಲ್ಸ್ ಫಾಲೋ ಮಾಡಿರಲ್ಲ, ಅದಕ್ಕೆ ನಿಮ್ಮ ಪ್ರಾಡಕ್ಟ್ಗಳು ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಅವಾಗೇನೋ ದುಡ್ಡು ಹೋಯಿತು, ಕಸ್ಟಮರ್ಗೆ ಪ್ರಾಡಕ್ಟು ಮುಟ್ಟಲಿಲ್ಲ, ಕಸ್ಟಮರು ಬೇಜಾರು ಮಾಡ್ಕೊಳ್ತಾರೆ. ಸೊ ಇದೆಲ್ಲ ಆದಾಗ ನೆಟ್ ಲಾಸ್ ಆಗೋದು ನಿಮಗೆ. ಸೊ ಅದಕ್ಕೆ ಕಂಪ್ಲೈನ್ಸ್ ಸ್ಪೆಷಲಿಸ್ಟ್ಗಳು ಎಸ್ಪೆಷಲಿ ಡಾಕ್ಯುಮೆಂಟೇಷನ್ಸಲ್ಲಿ ನೀವು ಜವಾಬ್ದಾರಿ ತೊಗೊಂಡು ಆ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತೀರಾ, ಅಥವಾ ಆ ಥರದ ಕಂಪ್ನಿಗಳಲ್ಲಿ ಜಾಬ್ಗೆ ಹೋಗ್ತೀರಾ ಅಂದರೆ, ಅಥವಾ ಎಲ್ಲ ಎಕ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಅಥವಾ ಎಲ್ಲ ಎಕ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲೂ ಕೂಡ ಕಂಪ್ಲೈನ್ಸ್ ಡಿಪಾರ್ಟ್ಮೆಂಟ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಅಲ್ಲಿ ನೋಡಿ, ನಿಮಗೇನಾದರೂ ವಿಷಯಗಳು ಗೊತ್ತಿತ್ತು, ಕಲ್ತ್ಕೊಂಡು ಬಂದಿದ್ದೀರಾ, ಸ್ವಲ್ಪ ಹೆಚ್ಚಿಗೆ ಸ್ಯಾಲರಿ ಸಿಗುತ್ತೆ. ತುಂಬ ಫ್ರೆಷರ್ ಇದ್ದೀರಾ, ಎಂಟ್ರಿ ಲೆವೆಲಲ್ಲಿ ಹೋಗ್ತಿದ್ದೀರಾ, ಇಂಟರ್ನ್ಶಿಪ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಯಾವುದಾದ್ರು ಎಕ್ಸ್ಪೋರ್ಟ್ ಹೌಸಲ್ಲಿ ಹೋಗ್ಬಿಟ್ಟು ಕಂಪ್ಲೈನ್ಸಸ್ನೆಲ್ಲ ಕಲ್ತ್ಕೊಳ್ಳಿ.
ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೊಂದು ನೆಕ್ಸ್ಟ್ ಒಂದು ಜಾಬ್ ಇದೆ, ಅದು ಬಂದು ನಿಮ್ಮ ಗ್ಲೋಬಲ್ ಸೋರ್ಸಿಂಗ್ ಮ್ಯಾನೇಜರ್ಸ್. ಸೊ ಇಲ್ಲೇನಂತಂದರೆ ಜಗತ್ತಲ್ಲಿ ನಾವು ಎಲ್ಲಿಂದಾದರೂ ಏನಾದರೂ ತರಿಸ್ಕೊಡೋಂಥ ಕೆಪಾಸಿಟಿ ಅಥವಾ ಆ ಥರದ ಕಂಪ್ನಿಗಳು ಅಲ್ಲಿ ಹೋಗ್ಬಿಟ್ಟು ನೀವು ಸೋರ್ಸಿಂಗಲ್ಲಿ ಕೆಲಸ ಮಾಡ್ತೀರಾ ಅಂದ್ರೆ ಕೂಡ ಅದು ಒಳ್ಳೆಯದು ಆಪರ್ಚುನಿಟಿ ಇದೆ. ಯಾವ ಪ್ರಾಡಕ್ಟು ಎಲ್ಲಿ ಸಿಗುತ್ತೆ, ಎಷ್ಟಕ್ಕೆ ಸಿಗುತ್ತೆ, ತರಿಸ್ಕೊಳ್ಳೋಕೆ ಎಷ್ಟಾಗುತ್ತೆ, ತರಿಸ್ಕೊಳ್ಬಹುದಾ ಇಲ್ವಾ, ಇದನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಇಂಪೋರ್ಟ್ ಮಾಡಿಸ್ಕೊಟ್ರಿ ಅಂದರೆ ಅದು ಕೂಡ ನಡೆದೋಗುತ್ತೆ. ಇವತ್ತಿನ ಟೈಮಲ್ಲಿ ನಾವು ಹೆಲ್ಪ್ ಮಾಡ್ತಾ ಇರೋ ಕಂಪ್ನಿಗಳು, ತುಂಬ ಕಂಪ್ನೀಸ್ಗಳು ಬೇರೆ ಬೇರೆ ಕಂಟ್ರಿಯಿಂದ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಳ್ತಾರೆ, ಇಂಪೋರ್ಟ್ ಮಾಡಿಸ್ಕೊಳ್ತಾರೆ, ಡ್ಯೂಟಿಗಳನ್ನ ಪೇ ಮಾಡ್ಕೊಳ್ತಾರೆ, ನಮ್ಮ ಲೋಕಲಲ್ಲಿ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಇದೆಲ್ಲ ಕೂಡ ಆಪ್ಷನ್ಸ್ಗಳಿದೆ. ಸೊ ಇದನ್ನು ನೋಡ್ಕೊಳ್ಳಿ. ಸೊ ಅದು ಬಿಟ್ಟರೆ ನಿಮಗೆ ಸಪ್ಲೈ ಚೈನ್ ಅನಲಿಸ್ಟ್, ಪ್ರಾಡಕ್ಟ್ ಹೇಗೆ ಹೋಗಬೇಕು, ಯಾವ ರೂಟಲ್ಲಿ ಹೋಗಬೇಕು, ಯಾವ ಕಾಸ್ಟಲ್ಲಿ ಹೋಗಬೇಕು, ಯಾವ ಡಿಮಾಂಡ್ ಇದೆ, ಸೊ ಇದೆಲ್ಲವೂ ಕೂಡ ನಿಮಗೆ ಅನಾಲಿಸಿಸ್ ಇರುತ್ತೆ. ಸೊ ಇಲ್ಲಿ ಎಲ್ಲವೂ ಕೂಡ AI ರಿಸ್ಕ್ಗಳು ತುಂಬ ಕಡಿಮೆ. ಯಾಕೆಂದರೆ ಒಂದು ಕಾಮನ್ ಸೆನ್ಸ್, ಎರಡನೇದು ಬಂದು ಡೇಟಾಗಳು ಸಿಗ್ಬೋದು, ಇನ್ಫಾರ್ಮೇಷನ್ ಸಿಗ್ಬೋದು. ಆ ಇನ್ಫಾರ್ಮೇಷನ್ಗಳನ್ನ ತೊಗೊಂಡು ನೀವು ಮುಂದೆ ಏನು ಮಾಡ್ತೀರ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಈಗ ನಾರ್ಮಲಿ ಎಕ್ಸ್ಪೋರ್ಟ್ ಸೇಲ್ಸಲ್ಲಿ ಹೇಳೋದಾದರೆ, ಸರ್ ನಮ್ಮ ಹತ್ರ ಡೇಟಾಸ್ಗಳಿದೆ. ಸರ್ ಡೇಟಾಗಳು ನಿಮ್ಮ ಮಾರ್ಕೆಟಲ್ಲೂ ಸಿಗುತ್ತೆ, ಬಾಯರ್ಸ್ಗಳ ಹೆಸರುಗಳು ಸಿಗುತ್ತೆ. ಸಿಕ್ಕ ಮೇಲೆ ಏನು ಮಾಡ್ತೀರಾ? ಕಾಲ್ ಮಾಡ್ತೀರಾ, ಉತ್ತರ ಕೊಡಲ್ಲ, ಅಥವಾ ಅವ್ರ ಭಾಷೆ ನಿಮಗೆ ಬರಲ್ಲ. ಇಮೇಲ್ ಮಾಡ್ತೀರಾ, ಸುಮ್ಮನಾಗ್ಬಿಡ್ತೀರಾ, ಅದಕ್ಕೂ ಉತ್ತರ ಬರಲ್ಲ. ಸೊ ಹೀಗಾಗ್ತಾ ಹೋದರೆ ನಿಮಗೆ ಬಿಸ್ನೆಸ್ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಏನು ಮಾಡಿದರೆ ನಿಮಗೆ ಬಿಸ್ನೆಸ್ ಬರಬಹುದು, ಇದಕ್ಕೂ ಉತ್ತರ ಗೊತ್ತಿಲ್ಲ ಅಂತಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ನೀರೇ. ಸೊ ಯಾವುದೂ ಸರಿಯಾಗಿ ಕೆಲಸ ಆಗದೆ ಹೋದರೆ ನಾರ್ಮಲಿ ಆ ಎಕ್ಸ್ಪೋರ್ಟ್ ಕಂಪ್ನಿ, ಯಾವ ಕಂಪ್ನಿಗೆ ನೀವು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಎಕ್ಸ್ಪೋರ್ಟ್ ಕಂಪ್ನಿನೇ ಇರ್ಬೋದು, ಎಲ್ಲವೂ ಕೂಡ ಮುಳುಗೋಗುತ್ತೆ. ಸೊ ನಿಮ್ಮನ್ನು ಕೆಲಸಕ್ಕೆ ಇಟ್ಕೊಂಡು ನೀವು ಮಾಡದೇ ಇರೋ, ನೀವೇನೋ ಅವ್ರಿಗೆ ಸಹಾಯ ಮಾಡಲಿಲ್ಲ, ಅವ್ರ ಕಡೆಯಿಂದ ಏನೋ ಅವರಿಗೆ ದುಡ್ಡು ಬರಲಿಲ್ಲ, ಅವರಿಗೆ ಬಿಸ್ನೆಸ್ ಬೆಳೀಲಿಲ್ಲ, ಏನೂ ಆಗಲಿಲ್ಲ ಅಂದರೆ ನಿಮ್ಮ ಹತ್ರ ಕೆಲಸ ಅವ್ರ ಹತ್ರ ಏನೂ ಇರಲ್ಲ. ಸೊ ಅಲ್ಲಿಂದ ಅವರು ಎಕ್ಸಿಟ್ ಆಗ್ತಾರೆ, ಅಥವಾ ನಿಮ್ಮನ್ನು ಜಾಬಿಂದಾದರೂ ತೆಗಿತಾರೆ, ಇಲ್ಲಾಂದರೆ ಅವರೇ ಕಂಪ್ನಿನ ಮುಚ್ಕೊಂಡು ಹೋಗ್ತಾರೆ. ಓಕೆ. ಸೊ ಕೀ ಅಕೌಂಟ್ ಮ್ಯಾನೇಜರ್ಸ್ಗಳು, ಯಾವ ಅಕೌಂಟ್ ಇದೆ, ಯಾವ ಥರ ಸರ್ವಿಸ್ ಕೊಡ್ತಾ ಇದ್ದೀರಾ, ಯಾವ ಥರ ಕ್ಲೈಂಟ್ಸ್ ಇದ್ದಾರೆ. ಸೊ ಇದರಲ್ಲಿ ಏನಾದರೂ ದೊಡ್ಡ ದೊಡ್ಡ ಕ್ಲೈಂಟ್ಗಳ ಜೊತೆ ನಿಮ್ಮ ಕೆಲಸ ಬಂತು, ಯಾವುದೋ ದೊಡ್ಡ ಕ್ಲೈಂಟ್ಸ್ಗಳ ಹತ್ರ ನೀವು ಬಲ್ಕ್ ಆರ್ಡರ್ಸ್ ತೊಗೊಂಡು ಬರ್ತಾ ಇದ್ದೀರಾ, ಸೊ ಅದನ್ನೆಲ್ಲ ನೀವು ಮಾಡ್ತಾ ಹೋದರೆ ತುಂಬ ಸಮಸ್ಯೆಗಳೇನು ಬರಲ್ಲ. ಈ ಪ್ರೊಫೈಲ್ಗಳಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸ್ವಲ್ಪ ನೀವು ಕಲ್ತ್ಕೊಂಡು ಬಂದರೆ ಈ ಡೊಮೆನ್ಸ್ಗಳಲ್ಲಿ ತುಂಬ ಫ್ಯೂಚರ್ ಇದೆ. AI ತುಂಬ ಚೇಂಜಸ್ ಏನಾಗಲ್ಲ. ಲೆವೆಲ್ 3 ಅಲ್ಲ ಆದರೆ ಇಲ್ಲಿ ನೀವು ಟಾಪ್ ಲೇಯರ್ ಅಂತ ಹೇಳ್ತೇವಲ್ಲ, ಡೆಸ್ಟಿನೇಷನ್ ಮುಟ್ಟೋದು. ಇಲ್ಲಿ ಎಕ್ಸ್ಪೋರ್ಟ್ ಮ್ಯಾನೇಜರ್ ಇಡೀ ಕಂಪ್ನಿ ಕಂಪ್ಲೀಟ್ ಎಕ್ಸ್ಪೋರ್ಟ್ ಡಿವಿಷನ್ನ ಅವರೇ ನೋಡ್ಕೊಳ್ತಾರೆ. ಸೊ ಏನಿಲ್ಲ ಅಂದರೂ ಕೂಡ 18ರಿಂದ 90 ಲಕ್ಷ. ಅದೇ ನೀವು ಕಾರಿಡಾರ್ ಹೆಡ್ ಆಗಿರ್ಬೋದು, ಅಥವಾ ನೀವು ಬೇರೆ ಏನಾದರೂ ಕೆಲಸ ಮಾಡ್ತಾಯಿದ್ದೀರಾ, ಕಂಪ್ಲೀಟ್ ಟ್ರೇಡ್ ಲೈನ್ ನೋಡ್ಕೊಳ್ತಾ ಇದ್ದೀರಾ ಅಂದರೆ ಅದು ಬಂದು ನಿಮಗೆ 20 ಲಕ್ಷದಿಂದ 1.5 ಕೋಟಿ. ಓಕೆ. ಸೊ ಗ್ಲೋಬಲ್ ಚೈನ್, ಕಂಪ್ಲೀಟ್ ಸಪ್ಲೈ ಚೈನ್ ನೋಡ್ಕೊಳ್ತಾ ಇದ್ದೀರಾ, ಕಂಪ್ಲೀಟ್ ಪ್ರೊಡಕ್ಷನ್ ಆಗಿರೋದನ್ನು ಅಲ್ಲಿವರೆಗೂ ಮುಟ್ಸೋದು, ಎಲ್ಲ ಪ್ರಾಡಕ್ಟ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳೋದು. ದೊಡ್ಡ ದೊಡ್ಡ MNC ಕಂಪ್ನೀಸಲ್ಲಿ ಈ ಥರ ಡೆಸಿಗ್ನೇಷನ್ಗಳಿಗೆ ಈ ಸ್ಯಾಲ್ರೀಸ್ಗಳು ಇರುತ್ತೆ, ನೋಡ್ಕೊಳ್ಬೋದು. ಅದೇ ನೀವು ಎಕ್ಸ್ಪೋರ್ಟ್ ಕನ್ಸಲ್ಟೆಂಟ್ GB ಎಕ್ಸ್ಪರ್ಟ್ಸ್ ಥರ ಕೆಲಸ ಮಾಡ್ತೇನೆ ಅಂದರೆ 40ರಿಂದ 2 ಕೋಟಿ ನೀವು ಪರ್ಸ್ನಲ್ ಕೆಪಾಸಿಟಿಯಲ್ಲಿ ಕೂಡ ಮಾಡ್ಬೋದು. ಮರ್ಚೆಂಟ್ ಎಕ್ಸ್ಪೋರ್ಟರ್ ನಾರ್ಮಲಿ ಒಂದು ಸ್ವಂತ ಬಿಸ್ನೆಸ್ ಥರನೇ ಇರುತ್ತೆ, ಬಟ್ ಒಂದು ಫ್ಯಾಕ್ಟ್ರಿ ಜೊತೆ ಟೈಪ್ ಆಗ್ತೀರಾ, ಅವ್ರಿಗೆ ಬರೋ ಆರ್ಡರ್ಸ್ಗಳಲ್ಲಿ ನಿಮ್ಮ ಕಮಿಷನ್ಗಳು ಫಿಕ್ಸ್ ಇರುತ್ತೆ. ಸೊ ಅದನ್ನು ಕೂಡ ನೋಡಿಕೊಂಡು ನೀವು ಮಾಡ್ಬೋದು. ಯಾಕಂದರೆ ಇವಾಗ ಸದ್ಯಕ್ಕೆ ಸರ್ ಫ್ಯಾಕ್ಟ್ರಿ ಹಾಕೋಷ್ಟು ನನ್ನ ಹತ್ರ ದುಡ್ಡಿಲ್ಲ, ಆಮೇಲೆ ಇವಾಗ ಫ್ಯಾಕ್ಟ್ರಿ ಹಾಕೋ ಉದ್ದೇಶ ಬಂತು ಅಂತಂದರೆ ನಾನು ಸಾಲ ಮಾಡಬೇಕು, ಆ ಕ್ಯಾಪಿಟಲ್ ಇಲ್ಲ, ಬ್ಯಾಕಿಂಗ್ ಇಲ್ಲ, ಆಮೇಲೆ ಕೊಲಾಟಲ್ ಕೊಡೋಕ್ಕೆ ನನ್ನ ಹತ್ರ ಏನೂ ಇಲ್ಲ. ಸೊ ಆ ಥರ ಇತ್ತು ಅಂದರೆ ಒಳ್ಳೆ ಫ್ಯಾಕ್ಟ್ರಿಗಳನ್ನ ನೋಡಿ, ಅವ್ರಿಗೆ ನೀವು ಮರ್ಚೆಂಟ್ ಟ್ರೇಡರಾಗಿ ಕೆಲಸ ಮಾಡಿ, ಅವ್ರಿಗೆ ಏನೇನು ಆರ್ಡರ್ ಜನರೇಟ್ ಮಾಡಿಸ್ತಾರೆ, ಹೇಗೆಲ್ಲ ಜನರೇಟ್ ಮಾಡಿಸ್ತಾರೆ, ಅದ್ರ ಮೇಲೆ ನೀವು ಕಮಿಷನ್ ತೊಗೊಳ್ಳಿ, ಅದು ನಡೆದೋಗುತ್ತೆ. ಕ್ರಾಸ್ ಬಾರ್ಡರ್ ಇ-ಕಾಮರ್ಸ್ ಅಲ್ಲಾದರೆ 4 to 60 lakhs ಬರುತ್ತೆ, ಅದನ್ನು ಕೂಡ ನೋಡ್ಬೋದು. ಅದೇ ನೀವು ಎಕ್ಸಾಮ್ ಟ್ರೈನರ್ ಆಗಿರ್ಬೋದು ಅಥವಾ ಎಜುಕೇಟರ್ ಆಗಿರ್ಬೋದು. ಈಗ ಜನ ನಮ್ಮ ಹತ್ರ ಎಕ್ಸ್ಪೋರ್ಟ್ ಬಿಸ್ನೆಸ್ ಕಲ್ತ್ಕೊಂಡು ಜನಕ್ಕೆ ಕಲಿಸ್ಕೊಡ್ತಾರೆ, ಅವ್ರು ಕೂಡ ಒಳ್ಳೆಯದು ಚೆನ್ನಾಗೇ ಗಳಿಸ್ತಾ ಇದ್ದಾರೆ. ಸೊ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಯೂಟ್ಯೂಬಿಂದ ದುಡ್ಡು ಬಂದೇ ಬರುತ್ತೆ. ಇದಲ್ಲದೇನೂ ಕೂಡ ನೀವು ಕರೆಕ್ಟಾಗಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಟ್ರೈನಿಂಗು ಅಥವಾ ಕಲಿಸ್ಕೊಡೋದಾದರೆ ಅದು ಕೂಡ ಆಪರ್ಚುನಿಟಿಗಳು ನಿಮಗಿರುತ್ತೆ. ಆದರೆ ಕಲಿಸ್ಕೊಡೋ ಮುಂಚೆ ನಿಮಗೆ ಬರಬೇಕು, ಅದು ತುಂಬ ವಿಷಯ. ಓಕೆ. ಸೊ ಇನ್ನು ಹೊಸದಾಗಿ ಬರೋ ಥರ ಜಾಬ್ಗಳು ಯಾವುದಿದೆ, ಇವಾಗ ಯುರೋಪಲ್ಲಿ ಕಾರ್ಬನ್ ಫುಟ್ ಪ್ರಿಂಟ್ ಸ್ಟಾರ್ಟ್ ಆಗಿದೆ. ಅಲ್ಲಿ ನೀವು ಅದರ್ ಕಂಪ್ಲೈನ್ಸ್ಗಳನ್ನೆಲ್ಲ ಪ್ರಾಪರ್ಲಿ ಫೈಲ್ ಮಾಡಬೇಕು. ESG ಟ್ರೇಡ್ ಸ್ಪೆಷಲಿಸ್ಟ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಯಾವ ಥರ ಅಂತಂದರೆ, ಇನ್ನು ಬರ್ತಿರೋ ಲಾಸ್ ಅನುಕೂಲವಾಗಿ ಅಲ್ಲಿ ಏನು ಫೈಲ್ ಮಾಡಬೇಕು, ಅಲ್ಲಿ ಕಂಪ್ಲೈನ್ಸಸ್ ಏನು, ಅಲ್ಲಿ ಲೀಗ್ಯಾಲಿಟೀಸ್ ಏನು, ಯಾವುದೇ ಥರದ ರೂಲ್ಸ್ ಬಂತು ಅಂದರೂ ಕೂಡ, ಯಾವುದೇ ದೇಶಕ್ಕೆ ಬಂದರೂ ಕೂಡ, ಇವಾಗ ನೋಡಿ ಫ್ರೀ ಟ್ರೇಡ್ ಆಲ್ರೆಡಿ ಯುರೋಪಲ್ಲೇ ಆಗಿಬಿಟ್ಟಿದೆ. ಇವಾಗ ಇಂಡಿಯಾಗೆ ಮೇಯ್ನಾಗಿ ಯುರೋಪಿಗೆ ಕಳಿಸ್ಬೋದು. ಸೊ ಇದನ್ನೆಲ್ಲ ಮಾಡಬೇಕಂದಾಗ ನೀವು ಕರೆಕ್ಟಾಗಿ ಈ ರೂಲ್ಸ್ಗಳನ್ನ ಪ್ರಾಪರಾಗಿ ಫೈಲ್ ಮಾಡೋದು, ರಿಟರ್ನ್ಸ್ಗಳನ್ನ ನೋಡ್ಕೊಳ್ಳೋದು, ಕಂಪ್ಲೈನ್ಸನ್ನು ಮೀಟ್ ಮಾಡೋದು, ಇದನ್ನೆಲ್ಲ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮ್ಮ ಎಕ್ಸ್ಪೋರ್ಟ್ಗಳು ನಡೆದೋಗುತ್ತೆ. ಇಲ್ಲ ಮಾಡ್ತಾ ಇಲ್ಲ ಅಂದರೆ ಸಮಸ್ಯೆಗಳು ಬರೋ ಚಾನ್ಸಸ್ ತುಂಬ ಇದೆ. ಇವತ್ತಿನ ಟೈಮಲ್ಲಿ ಟ್ಯಾರಿಫ್ ಮತ್ತು ಡ್ಯೂಟಿ ಅಷ್ಟು ತಲೆನೋವು ಬೇರೆ ಯಾವುದಿಲ್ಲ. ಸೊ ಇದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿ ಏನು ಎಷ್ಟು ಹೇಗೆ
ಅದನ್ನು ಕಟ್ಟೋದು ಹೇಗೆ, ಅಥವಾ ಏನಾದರೂ ಬೈಪಾಸ್ ಮಾಡೋಕ್ಕೆ ರೂಟ್ ಇದೆಯಾ. ಸೊ ಅದನ್ನೆಲ್ಲ ನೀವು ನೋಡ್ಕೊಂಡು ಏನೋ ಪ್ಲ್ಯಾನ್ ಮಾಡಿದ್ರೆ ಅದು ಕೂಡ ಒಳ್ಳೆಯ ಆಪರ್ಚುನಿಟಿ ಇದೆ, ಅದನ್ನು ಕೂಡ ನೀವು ಹೆಲ್ಪ್ ಮಾಡ್ಬೋದು. ಅದನ್ನು ಬಿಟ್ಟರೆ ಇನ್ನು ಬರೋ ಇಂಡಸ್ಟ್ರಿಯಲ್ಲಿ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕಸ್ಟಮ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೇಟ್ ವರ್ಕ್ಸ್ ಆಗಿರ್ಬೋದು, ಯಾವುದೇ ಥರದ ಆಟೋಮೇಷನ್ಗಳನ್ನ ನೀವು ಮಾಡೋದಾದರೆ ಸ್ವಲ್ಪ ಜನದ ಖರ್ಚು ಕಡಿಮೆ ಆಗುತ್ತೆ, ತುಂಬ ಟೈಮಲ್ಲಿ ಕೆಲಸ ಮಾಡ್ಬೋದು. ಆ ಥರದ್ದು ಏನೋ ಬೆನಿಫಿಟ್ಗಳಿತ್ತು, ಆ ಥರದ ಸಾಫ್ಟ್ವೇರ್ಸ್ಗಳಾಯಿತು ಅಥವಾ ಆ ಥರದ ರೋಬೋಟ್ಸ್ ಆಯಿತು, ಏನಾದರೂ ನೀವು ಬಿಲ್ಡ್ ಮಾಡಿದ್ರೆ ಇಟ್ ವಿಲ್ ರಿಯಲಿ ವರ್ಕ್ ವೆಲ್. ಸೊ ಈ ಸ್ಯಾಲ್ರಿ ರೇಂಜಲ್ಲಿ ಇದೊಂದು ಟೇಬಲ್ ಇದೆ, ನೋಡ್ಕೊಳ್ಳಿ. ಯಾಕೆಂದರೆ ಎಷ್ಟು ದೊಡ್ಡ ಸ್ಯಾಲ್ರಿ ಇರುತ್ತೆ ಅಷ್ಟು ದೊಡ್ಡ ತಲೆನೋವು ಇರುತ್ತೆ, ಅಷ್ಟು ನಿಮಗೆ ಎಕ್ಸ್ಪೀರಿಯನ್ಸು ಇರಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಾದರೆ ನಾನು ಹೇಳೋದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಹೋಗಿ ಕಲ್ತ್ಕೊಂಡು ನಿಮ್ಗೆ ನಿಮ್ಮ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಬಿಸ್ನೆಸ್ಗಳನ್ನ ತರುವಂಥ ಕೆಪಾಸಿಟಿ ಬೆಳೆಸ್ಕೊಳ್ಳಿ. ಆವಾಗ ನಿಮ್ಗೆ ಯಾವುದೇ ಎಕ್ಸ್ಪೋರ್ಟರ್ಸ್ ಆದರೂ ನಿಮ್ಗೆ ಕೆಲಸ ಕೊಡ್ತಾರೆ. ಯಾವುದೇ ಎಕ್ಸ್ಪೋರ್ಟರು ನಮಗೆ ಹೊಟ್ಟೆ ತುಂಬಿದೆ ಸರ್, ನಮಗೆ ಬಿಸ್ನೆಸ್ ಬೇಡ, ನೀವು ತಂದುಕೊಡೋ ಬಿಸ್ನೆಸ್ಗಳು ನಮ್ಗೆ ಬೇಡ ಅನ್ನೋ ಜನ ತುಂಬ ಕಡಿಮೆ. ಆ ಥರ ಇರೋ ಕಂಪ್ನಿಗಳು ಬೆಳೆಯಲ್ಲ, ಒಂದೇದು ಆ ಥರ ಯಾರು ಹೇಳೋದು ಇಲ್ಲ. ಸೊ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಇಸ್ ಒನ್ ಗುಡ್ ಚಾನಲ್, ಅದರಲ್ಲಿ ನೋಡ್ಕೊಳ್ಳಿ. ಆ ಪ್ರೆಷರ್ ಇದೆ ಸರ್, ಅದು ತುಂಬ ಡಿಮಾಂಡಿಂಗ್ ಜಾಬು, 100% ಡಿಮಾಂಡಿಂಗ್. ಫ್ರೀಯಾಗಿ ನಿಮಗೆ ಮನೆಗೆ ಬಂದು ದುಡ್ಡು ಕೊಡೋವಂಥ ಕೆಲಸ ಯಾವುದೂ ಇಲ್ಲ, ಓಕೆನಾ. ಸೊ ಡಾಕ್ಯುಮೆಂಟ್ ಎಕ್ಸಿಕ್ಯೂಟಿವ್ಸು ಎಲ್ಲ ಹೈ ರಿಸ್ಕ್ ಇದೆ. AI ಕಡೆಯಿಂದ ಇವಾಗಿನ ಟೈಮಲ್ಲಿ ನಮ್ಮ ಕಂಪ್ನಿಯಲ್ಲಿ ಯಾವುದೇ ಫಾರ್ಮ್ಗಳನ್ನ ನಾವು ಮ್ಯಾನ್ಯುವಲಿ ಫಿಲ್ ಮಾಡಲ್ಲ. ಸೊ ನಮ್ಮ ಥರ ಕಂಪ್ನಿಗಳು ಯಾವ್ದಾದ್ರು AI ಏಜೆಂಟ್ಸ್ಗಳನ್ನ ಕರೆಕ್ಟಾಗಿ ಬಿಲ್ಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಅವಶ್ಯಕತೆ ಅಲ್ಲಿರಲ್ಲ. ಸೊ ಅದಕ್ಕೆ ನೋಡ್ಕೊಳ್ಳಿ ನೀವು ಯಾವ ಜಾಬ್ ಪಿಕ್ ಮಾಡ್ತೀರಾ. ಯಾಕೆಂದರೆ ಇದರಲ್ಲೇ ನಾನು ಫ್ಯೂಚರ್ ಬೆಳೆಸ್ಕೊಂಡು ಹೋಗ್ಬೇಕಂದಾಗ ಅದ್ರ ಮುಂದೆ ಫ್ಯೂಚರ್ ಇರಬೇಕಲ್ಲ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ನೀವು ಇವಾಗ ಇಲ್ಲ ನಾನು ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇನೆ, ಕಲಿತೇನೆ, ಮುಂದೆ ಹೋಗಿ ದೊಡ್ಡ ಜಾಬ್ ಸಿಗ್ಬೋದು ಅಥವಾ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ಬೋದು, ಆ ಥರ ಇರೋ ಬದಲು ನಿಮ್ಮ ಜಾಬೇ ಹೋಗ್ಬಿಡುತ್ತೆ ಜಸ್ಟ್ ಬಿಕಾಸ್ ಆಫ್ AI. ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಬರದೇ ಹೋದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೆ ಜಾಬ್ ಪ್ರೊಫೈಲ್ ಪಿಕ್ ಮಾಡೋ ಮುಂಚೆ ಯಾವ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು ಸೈಡ್ ಕಲ್ತ್ಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ, ನಿಮ್ಗೆ ಒಳ್ಳೆಯದಾಗತ್ತೆ. ಇಲ್ಲ ಅನಾವಶ್ಯಕವಾಗಿ ತಗಲಾಕೊಳ್ತೀರ. ಇವಾಗ ಸ್ಟಾರ್ಟ್ ಮಾಡಿರೋ ಜಾಬ್ಗಳು ನಾಳೆ ಇರಲ್ಲ, ಅಲ್ಲಿಗೆ ನಿಮ್ಮ ಕೆಲಸಗಳು ಹಾಳಾಗೋಗುತ್ತೆ. ಅದರ ಬದಲು ಯಾವ್ದು ಲಾಂಗ್ ಲಾಸ್ಟಿಂಗ್ ಜಾಬ್ ಇದೆ, ಹ್ಯೂಮನ್ ಓರಿಯೆಂಟೆಡ್ ಇದೆ, ನಾವು ಮನಸ್ಸಿಗೆ ಇಲ್ಲ ಅಂತಂದರೆ ಆ ಕೆಲಸಗಳು ಆಗೋದು ಕಡಿಮೆ. ಇವಾಗ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಅದೇ AI ವಿಡಿಯೋಸ್ ಯಾವುದೋ ಒಂದು ಹಾಕಿದೆ, ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಅದು ಕನೆಕ್ಟ್ ಆಗಲಿಲ್ಲ ಅಥವಾ ಹೇಳಿರೋ ರೀತಿಗೆ ಅರ್ಥ ಆಗಲಿಲ್ಲ ಅಂದರೆ ಆಟೋಮೆಟಿಕ್ ಡಿಸ್ಕನೆಕ್ಟ್ ಆಗ್ತೀರಾ, ಅದರಿಂದ ಏನೂ ಯೂಸ್ ಆಗಲ್ಲ ನಿಮಗೆ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಪ್ರೊಫೈಲ್ ಪಿಕ್ ಮಾಡೋ ಮುಂಚೆ, ನಿಮ್ಮ ಡೊಮೇನ್ ಪಿಕ್ ಮಾಡೋ ಮುಂಚೆ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಡೊಮೇನ್ಗಳನ್ನ ಪಿಕ್ ಮಾಡ್ಕೊಳ್ಳಿ. ಬರೀ ನಿಮ್ಮ ಮಿಡ್ ಲೆವೆಲ್ ಮತ್ತು ಸೀನಿಯರ್ ಲೆವೆಲ್ ಸ್ಯಾಲ್ರೀಸ್ಗಳನ್ನ ನೋಡ್ಕೋಬೇಡಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ಟಾರ್ಟಿಂಗಲ್ಲಿ ಏನಿದೆ ಅದನ್ನು ನೋಡ್ಕೊಳ್ಳಿ, ಅದರ ಮುಂದೆ ಇರೋ ಪ್ರೊಫೈಲ್ಸ್ಗಳನ್ನ ನೋಡ್ಕೊಳ್ಳಿ, ಅದರ ಮುಂದೆ ಇರೋ AI ರಿಸ್ಕ್ಗಳನ್ನ ನೋಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಜಜ್ಮೆಂಟ್ಗಳನ್ನ ತೊಗೊಂಡು ನಿಮ್ಮ ಪ್ರೊಫೈಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ನೀವು ಸರ್ ಇದು ಇಂಡಿಯನ್ ಪ್ರೊಫೈಲ್ಸ್ ಇದೆ, ನಾವು ಆಚೆ ಹೋಗಿ ಕೆಲಸ ಮಾಡಿದ್ರೆ ಅಥವಾ ಆಚೆ ಇರೋ ಕಂಪ್ನಿಗೆ ನಾವು ಕೆಲಸ ಮಾಡಿದರೆ ಏನು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದು. US ಆದರೆ 3-6 ಪಟ್ಟಿದೆ, ಸಿಂಗಾಪುರಲ್ಲಾದರೆ 2-4 ಟೈಮ್ಸ್ ಸಿಗುತ್ತೆ. ಅದೇ ನೀವು ನೆದರ್ಲ್ಯಾಂಡ್ ಆಗಿರ್ಬೋದು, ಜರ್ಮನಿ, ಯುರೋಪಿಯನ್ ಮಾರ್ಕೆಟ್ಸ್ಗೆ ಆಗಿದ್ರೆ ಆಲ್ಮೋಸ್ಟ್ 2.5-4 ಟೈಮ್ಸ್ ಸಿಗುತ್ತೆ. ಅಂದರೆ ಏನು ಸ್ಯಾಲ್ರೀಸ್ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅದನ್ನು ನೀವು ಮಲ್ಟಿಪಲ್ಸ್ ಮಾಡ್ಬೋದು. ಸೊ ಒಳ್ಳೆ ಸ್ಯಾಲ್ರೀಸ್ಗಳು ಸಿಗುತ್ತೆ. ವಿಯೆಟ್ನಾಂ, ಮೆಕ್ಸಿಕೋ, ಥೈಲ್ಯಾಂಡ್, ಇವಾಗ ಚೈನಾ ಇರೋದ್ರಿಂದ ತುಂಬ ನಿಮ್ಗೆ ಎಕ್ಸಾಮ್ಷನ್ ಸಿಗುತ್ತೆ. ಪ್ಲಸ್ ನೀವು ಮಾಡೋ ಕೆಲಸಗಳು ಅಲ್ಲೇ ನೀವು ರೀಲೊಕೇಟ್ ಆಗಿದ್ದೀರಾ, ಅಲ್ಲಿ ಗಳಿಸ್ಕೊಳ್ಳೋ ದುಡ್ಡುಗಳೆಲ್ಲ ನಿಮ್ಮದೇ ಆಗಿರುತ್ತೆ. ಸೊ ಅಲ್ಲಿ ಎವ್ರಿ ರೀಜನ್ದು ಒಂದೊಂದು ಬೆನಿಫಿಟೇ ಇರುತ್ತೆ, ಅದನ್ನು ನೋಡ್ಕೊಂಡು ನೀವು ಪ್ರಾಪರ್ಲಿ ಮಾಡಬೇಕು. ಆದರೆ ಯಾವುದೇ ಕಂಪ್ನಿಗಳಾಯಿತು, ನೀವು ನಿಮ್ಮ ವ್ಯಾಲ್ಯೂಗಳನ್ನ ಇಂಟರ್ವ್ಯೂ ಅಲ್ಲಿ ಕ್ಲಿಯರ್ ಮಾಡದೆ ಹೋದರೆ ನಿಮಗೆ ಯಾವುದೇ ಥರದ ಬೆನಿಫಿಟ್ಗಳು ಸಿಗಲ್ಲ. ಸೊ ಅದರಲ್ಲಿ ಏನೂ ಯೂಸ್ ಇಲ್ಲ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸೊ ನೀವು ಫಸ್ಟು ಕಲಿಯೋದ್ರ ಮೇಲೆ ಫೋಕಸ್ ಮಾಡಿ, ಕಲ್ತ್ಕೊಂಡ್ಮೇಲೆ ಆ ಕಲ್ತಿರೋದನ್ನು ಹೇಗೆ ನಾನು ಬಿಸ್ನೆಸ್ ತೊಗೊಳ್ಬೋದು, ಅದರಿಂದ ಹೇಗೆ ಎನ್ಕ್ಯಾಶ್ ಮಾಡ್ಬೋದು, ಅದನ್ನು ಹೇಗೆ ನಾನು ಕಂಪ್ನಿಗಳಿಗೆ ಆ್ಯಸ್ ಅ ಸರ್ವಿಸ್ ಕೊಡ್ಬೋದು, ಹಾಗಿದ್ದಾಗ ಹೋಗ್ಬಿಟ್ಟು ಆ ಥರದ ಜಾಬ್ಗಳು ಓಪನಿಂಗ್ ಇತ್ತು ಅಂದರೆ ದಯಮಾಡಿ ಅಪ್ಲೈ ಮಾಡಿ. ಅದರಲ್ಲೂ ಕೂಡ ಇವತ್ತಿನ ಟೈಮಲ್ಲಿ ಲಿಂಕ್ಡ್ಇನ್ ಜಾಬಲ್ಲೆಲ್ಲ ನಿಮ್ಮ ಪ್ರೊಫೈಲ್ಸ್ಗಳು, ನಾನು ಹೇಳಿರೋ ಪ್ರೊಫೈಲ್ಗಳಲ್ಲಿ ಎಲ್ಲದರಲ್ಲೂ ಜಾಬ್ ಇದೆ. ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಏನೆಲ್ಲ ಕಲಿಬೇಕು, ಹೇಗೆಲ್ಲ ಬೇಕು ಅದನ್ನು ನೋಡಿಕೊಂಡು ಪ್ರಾಪರಾಗಿ ಚೆಕ್ ಮಾಡಿಕೊಂಡು ನೀವು ಅದನ್ನೆಲ್ಲ ಸ್ಕಿಲ್ ಸೆಟ್ ರೆಡಿ ಮಾಡ್ಕೊಳ್ಳಿ, ಕಲ್ತ್ಕೊಂಡು ಹೋಗಿ. ಇಲ್ಲ ಅಂದರೆ ಅವರು ನಿಮಗೆ ಇಂಟರ್ನ್ಶಿಪ್ ಕೊಡೋಕ್ಕೆ ರೆಡಿ ಇದ್ದರೆ ಹೋಗ್ಬಿಟ್ಟು ಅಲ್ಲೇ ಕಲ್ತ್ಕೊಂಡು ಅಲ್ಲೇ ಕೆಲಸಕ್ಕೆ ಮಾಡಿಸ್ತಾ ಅವ್ರಿಗೆ ಜಾಯ್ನ್ ಆಗಿ, ಅದು ಆಪ್ಷನ್ಸ್ಗಳು ಇದೆ. ಓಕೆ. ಸೊ ಇವತ್ತಿನ ಟೈಮಲ್ಲಿ ಇನ್ವಾಯ್ಸ್ ಆಗಿರ್ಬೋದು, ಪ್ಯಾಕೇಜಿಂಗ್ ಲಿಸ್ಟ್ ಆಗಿರ್ಬೋದು, ಕಸ್ಟಮ್ ಫಾರ್ಮ್ಸ್ ಫಿಲ್ ಆಗಿರ್ಬೋದು, ಅಥವಾ ಕರೆಕ್ಟ್ HS ಕೋಡ್ ಯಾವುದು, ಈ ಪಾರ್ಟಿಗಳು ಬ್ಯಾಂಡ್ ಲಿಸ್ಟಲ್ಲಿದ್ದಾರಾ ಇಲ್ವಾ, ಅಥವಾ ಯಾವುದೇ ಥರದ ಕಂಟ್ರಿ ವೈಸು ರೂಲ್ಸು ರೆಗ್ಯುಲೇಷನ್ಸು ಕರೆಕ್ಟಾಗಿದೆಯೋ ಇಲ್ವೋ, ರೇಟ್ಸ್ ಎಲ್ಲ ಕರೆಕ್ಟಾಗಿದೆಯೋ ಇಲ್ವೋ, ಅಥವಾ ಅದರ ಕಂಟೈನರ್ ಬುಕ್ ಮಾಡಬೇಕೋ ಬೇಡವೋ, ಇದೆಲ್ಲವೂ ಕೂಡ ಆಟೋಮೆಟಿಕಲ್ಲೇ ನಡೆದೋಗುತ್ತೆ. ಸೊ ನೀವಾಗಿ ತಲೆ ಕೆಡಿಸ್ಕೊಂಡು ಮಾಡೋವಂಥ ಅವಶ್ಯಕತೆಗಳು ಏನೂ ಇಲ್ಲ. ಸೊ ಬೇಸಿಕ್ ವರ್ಕ್ಸ್ ಇದೆ, ಅದನ್ನು ನೀವು ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ. ಸೊ ಈ ಥರದ ಜಾಬ್ಗಳು ಅಥವಾ ಈ ಥರದ ಸರ್ವಿಸ್ಗಳಲ್ಲಿ ನೀವು ಹೇಗೆ ಸರ್ವೈವ್ ಆಗ್ಬೋದು, ಎಲ್ಲಿ ಮನುಷ್ಯ ಇಲ್ಲದೆ ಕೆಲಸ ಆಗಲ್ಲ
ಆ ಜಾಬ್ಗಳನ್ನ ನೋಡ್ಕೊಳ್ಳಿ. ಬರೀ ಫಾರ್ಮ್ ಫಿಲ್ಲಿಂಗು, ಡಾಕ್ಯುಮೆಂಟ್ ಫೈಲಿಂಗು ಇದೆಲ್ಲ ಯಾರಾದರೂ ಮಾಡ್ಕೋಬೋದು. ಒಂದು ಕಮಾಂಡ್ ಕೊಟ್ಟರೆ ಏನು ಬೇಕೋ ಅದು ಬರೆದು ಕೊಟ್ಬಿಡುತ್ತೆ, ಅಲ್ಲಿ ಮುಗಿದೋಗಿತ್ತು ನಿಮ್ಮ ಕೆಲಸ. ಇವಾಗ ಕೋವಕ್ ಆಗಿರ್ಬೋದು, ಕರ್ಸರ್ ಆಗಿರ್ಬೋದು, ಬೇರೆ ಟೂಲ್ಸ್ಗಳನ್ನ ನಾವೆಲ್ಲ ಏನು ಯೂಸ್ ಮಾಡ್ತೇವೆ, ಅದೆಲ್ಲ ಯಾವ ಥರ ಅಂತಂದರೆ ಡೇಟಾಸ್ಗಳು, ಡಾಕ್ಯುಮೆಂಟ್ಸ್ಗಳನ್ನ ಫೈಲ್ ಅಪ್ಲೋಡ್ ಮಾಡಿಬಿಟ್ರೆ ಆ ಫಾರ್ಮ್ಗಳೆಲ್ಲ ನೋಡಿಕೊಂಡು ಡಾಕ್ಯುಮೆಂಟ್ನೆಲ್ಲ ಓದ್ಕೊಂಡು ತಾನೇ ಫಾರ್ಮ್ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿಬಿಡುತ್ತೆ. ಸೊ ಆ ಥರ ಇದ್ದಾಗ ನಿಮ್ಮ ಜಾಬ್ಗಳು ಎಷ್ಟು ಬೆನಿಫಿಟಿಂಗ್ ಇದೆ, ರೈಟ್? ಸೊ ಆ ಥರ ಪ್ರಾಬ್ಲಮ್ಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಹೊಸದಾಗಿ ಎಂಟರ್ ಮಾಡ್ತಾ ಇದ್ದೀರ ಅಂದರೆ ತುಂಬ ಸಮಸ್ಯೆಗಳನ್ನ ಮುಂದೆ ಮಾಡ್ಕೊಳ್ತೀರ. ಅದು ಬದಲು ಈಗ ಜಾಬ್ ಹೋಯಿತು, ಇವಾಗೆಲ್ಲ ಜಾಬ್ ಹೋದವರೆಲ್ಲ ಹೇಗೆ ಮನೇಲಿ ಕೂತ್ಕೊಂಡು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಥರ ಸಿಚುವೇಶನ್ಗೆ ನೀವು ಬರೋಕ್ಕೆ ಹೋಗಬೇಡಿ. ಪ್ರೊಫೈಲ್ ಪಿಕ್ ಮಾಡ್ಕೊಳ್ಳುವಾಗಲೇ ಕರೆಕ್ಟಾಗಿ ನೋಡ್ಕೊಂಡು ಪಿಕ್ ಮಾಡ್ಕೊಳ್ಳಿ, ಅದರಿಂದ ಕೆಲಸ ಮಾಡಿ. ಅದಾದಮೇಲೆ ಐಗಳು ಮಾಡಿದ ಮೇಲೆ ಆ ರೆಕಾರ್ಡ್ಸ್ಗಳನ್ನ ಚೆಕ್ ಮಾಡೋವಂಥದ್ದು, ಅಥವಾ ಅದಕ್ಕೂ ಕೂಡ ಹೊಸ ರೂಲ್ಸ್ಗಳೆಲ್ಲ ಬಂದಿದೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಇವತ್ತಿನ ಟೈಮಲ್ಲಿ ಐ ಬಂದಿರೋದ್ರಿಂದ ತುಂಬ ವಿಷಯಗಳು ಚೇಂಜ್ ಆಗಿದೆ, ಯಾವುದೂ ಕೂಡ ಹೊರಟೋಗಿಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಸೊ ಇವಾಗ ರಿಸ್ಕ್ ಏನಿದೆ, ಈಗ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಸಿಂಪಲ್ ಕೊಟೇಶನ್ ಆಗಿರ್ಬೋದು, ಕೊಟೇಶನ್ಸಲ್ಲೂ ಕೂಡ ವೆರೈಟೀಸ್ ಇದೆ. ತುಂಬ ಕಾಂಪ್ಲೆಕ್ಸ್ ಇತ್ತು ಅಂದರೆ ಅಲ್ಲಿ ಮನುಷ್ಯ ಇಲ್ಲದೆ ಕೆಲಸ ಆಗಲ್ಲ, ಎಲ್ಲ ಡೇಟಾಸ್ಗಳು ಐಗಳು ಪ್ರಿಡಿಕ್ಟ್ ಮಾಡಲ್ಲ. ಸೊ ಕೊಟೇಶನ್ಸ್ ಆಗಿರ್ಬೋದು, ಬೇಸಿಕ್ ಕ್ಲಿಯರೆನ್ಸ್ ಟೈಪ್ ಆಗಿರ್ಬೋದು, ಇದನ್ನೆಲ್ಲ ಐಗಳು ಮಾಡ್ಕೊಂಡು ಹೋಗುತ್ತೆ. ಅದೇ ನೀವು ಮರ್ಚೆಂಟೈಸು, ಟ್ರೇಡ್ ಫೈನಾನ್ಸಿಂಗು, ಇ ಕಾಮರ್ಸು, ಸಪ್ಲೈ ಚೈನ್ ಅನಲಿಸ್ಟು, ಇದನ್ನೆಲ್ಲ ನೀವು ನಾರ್ಮಲಿ ನೀವೇ ಮಾಡಬೇಕಾಗತ್ತೆ. ಅಥವಾ ಮಿಡ್ ಲೆವೆಲಲ್ಲಿ ಸ್ವಲ್ಪ ಕಾಂಬಿನೇಷನ್ ಜೊತೆಗೆ ನೀವು ಕೆಲಸ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆದರೆ ಸೇಲ್ಸ್ ಎಕ್ಸ್ಪೋರ್ಟ್, ಕಂಪ್ಲೈನ್ಸಸ್ಸು, ಕೀ ಅಕೌಂಟ್ಸು, ಎಕ್ಸ್ಪೋರ್ಟ್ ಹೆಡ್ಡು, ಕನ್ಸಲ್ಟೇಷನ್, ಇದೆಲ್ಲವೂ ಕೂಡ ಹೆಲ್ಪ್ ತೊಗೊಳ್ಬೋದು. ಬಟ್ ಅದು ಯಾರೇ ಮನುಷ್ಯಗಳು ಮಾಡದೆ ಹೋದರೆ ಅದನ್ನು ಯಾರೂ ನಂಬಲ್ಲ, ಅದನ್ನು ಯಾರೂ ರಿಪೋರ್ಟ್ಗಳನ್ನ ತೊಗೊಂಡು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಹೊಸತರ ಬರ್ತಿರೋ ಜಾಬ್ಗಳು, ಟ್ಯಾರಿಫ್ ಅನಲೈಸಿಸ್ ಇರ್ಬೋದು, ಟೆಕ್ ಹೆಡ್ ಇರ್ಬೋದು, ಅಥವಾ ರಿವ್ಯೂವರ್ ಇರ್ಬೋದು, ಕಾರ್ಬನ್ ಕಂಪ್ಲೈನ್ಸ್ ಇರ್ಬೋದು, ಇದೆಲ್ಲ ಮುಂದೆ ಬರೋ ಜಾಬ್ಗಳು. ಅದು ಕೂಡ ನೀವು ನೋಡಿಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಇವತ್ತಿನ ಟೈಮಲ್ಲಿ ದೊಡ್ಡ ಸಮಸ್ಯೆ ಇರೋದು ಎಲ್ಲಿ? ಟ್ಯಾರಿಫು ಪ್ರತಿದಿನ ಚೇಂಜ್ ಆಗ್ತಾಯಿದೆ. ಒಂದು ಕಂಟೈನರ್ ನಾವಿಲ್ಲಿ ಇಂಡಿಯಾದಿಂದ US ಕಳಿಸೋಷ್ಟರಲ್ಲೇ 4 ಸರಿ ಟ್ರಂಪ್ ರೂಲ್ಸ್ ಚೇಂಜ್ ಮಾಡ್ತಾರೆ. ಸೊ ಆ ಥರ ಆದಾಗ ಟ್ಯಾರಿಫ್ಗಳು ಯಾವ ಥರ, ಎಲ್ಲಿಂದ ಕಳಿಸ್ಬೋದು, ಯಾವ ರೂಟ್ ಯೂಸ್ ಮಾಡ್ಬೋದು, ಎಲ್ಲಿಂದ ನಾವು ಬೈಪಾಸ್ ಮಾಡ್ಬೋದು, ಅಲ್ಲೇನಾದರೂ ಲೂಪ್ ಹೋಲ್ ಇದೆಯಾ ಇಲ್ವಾ, ಅದನ್ನೆಲ್ಲ ನೀವು ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಕೆಲಸಗಳು ಸರಿಸಾಗಿದೆ. ಸ್ವಲ್ಪ ಟ್ಯಾರಿಫ್ ರೇಟ್ ಕಡಿಮೆ ಆಗಿತ್ತು ನಡುವೆ, ಸ್ವಲ್ಪ ಮಿಡ್ಡಲ್ಲಿ ಬರ್ತಾ ಮತ್ತೆ ಫೆಬ್ರವರಿಲಿ ಮತ್ತೆ ಯುದ್ಧ ಸ್ಟಾರ್ಟ್ ಆಯಿತು, ಮತ್ತೆ ಪ್ರೈಸ್ಗಳು ಮೇಲೋಯಿತು, ಇನ್ಕ್ಲೂಡಿಂಗ್ ವಾರ್ ಪ್ರೀಮಿಯಮು, ಅದು ಇದು, ಇನ್ಶೂರೆನ್ಸ್ ಪ್ರೈಸಸ್ಸು, ಪ್ರತಿಯೊಂದು ಹೆಚ್ಚಿಗೆ ಆಗಿದೆ. ಇವತ್ತಿನ ಟೈಮಲ್ಲಿ ಪೊಲಿಟಿಕಲ್ ರೂಟೆಡ್ ಕ್ಲೀನಾಗಿರೋದಂದರೆ ಕಂಪ್ಲೀಟ್ ಏಷ್ಯನ್ ರೀಜನ್ಸಲ್ಲಿ ಏನಿದೆ ಸ್ವಲ್ಪ ಶಾಂತಿ ಇದೆ. ಅದರಲ್ಲೂ ಕೂಡ ಮಲಕ ಸ್ಟ್ರೀಟು ಅದು ಇದು ಯಾವುದೂ ಬ್ಲಾಕ್ ಆಗಿಲ್ಲ. ಸೊ ಹಾಗಾಗಿ ನಮ್ಮ ಕೆಲಸಗಳು ನಡೀತಾ ಇದೆ. ಸೊ ನಿಮಗೆ ಈಗ ಬೇಕಾಗಿರೋ ಸ್ಕಿಲ್ ಸೆಟ್ ಏನು, ರೂಲ್ಸ್ಗಳು ಗೊತ್ತಿರಬೇಕು. HS ಕೋಡ್ ಅಂದರೆ ಏನು, ಒರಿಜಿನ್ ಅಂದರೆ ಏನು, ಸರ್ಟಿಫಿಕೇಟ್ ಆಫ್ ಒರಿಜಿನ್ಸ್ ಹೇಗೆ ಜನರೇಟ್ ಮಾಡ್ತಾರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಹೇಗೆ, ಯಾರ್ಯಾರ ಜೊತೆಗಿದೆ, ಯಾರ ಜೊತೆಗೆ ನಾವು ಟ್ರೇಡ್ಗಳನ್ನ ಮಾಡಿದರೆ ಬೆನಿಫಿಟ್ ಇದೆ. ಸೊ ಇದನ್ನೆಲ್ಲ ನೀವು ಕಲ್ತ್ಕೊಂಡು ನಿಮ್ಮ ಕಂಪ್ನಿಗಳಿಗೆ, ಯಾವ ಕಂಪ್ನಿಗೆ ಜಾಯಿನ್ ಆಗ್ತಿರೋ ಆ ಕಂಪ್ನಿಗೆ ದಾರಿ ತೋರಿಸ್ತಾ ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋದರೆ ನಿಮಗೆ ಬೆನಿಫಿಟ್ ಇದೆ. ಸೊ ಹೇಗೆ ಸೇಲ್ ಮಾಡ್ಬೋದು, ಯಾರಿಗೆ ಸೇಲ್ ಮಾಡ್ಬೋದು, ನೆಗೋಷಿಯೇಷನ್ ಹೇಗೆ ಮಾಡ್ಬೋದು, ಮಾರ್ಜಿನ್ಗಳನ್ನ ಹೇಗೆ ಇನ್ಕ್ರೀಸ್ ಮಾಡ್ಬೋದು, ಇದನ್ನೇ ವರ್ಕ್ ಮಾಡಿದರೆ ನಿಮ್ಮ ಸೇಲ್ಸ್ ಡೊಮೇನು, ಮಾರ್ಕೆಟಿಂಗ್ ಡೊಮೇನಲ್ಲಿ ಯಾರಿಗೆ ಮಾರಬೇಕು, ಅವ್ರ ಲೀಡ್ಸ್ಗಳನ್ನ ಹೇಗೆ ಕಲೆಕ್ಟ್ ಮಾಡಬೇಕು, ಯಾವೆಲ್ಲ ಸಿಸ್ಟಮ್ಗಳನ್ನ ರೆಡಿ ಮಾಡ್ಕೋಬೇಕು, ಇದೆಲ್ಲ ಕಲ್ತ್ಕೊಂಡ್ರೆ ನೀವು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಸಕ್ಸಸ್ ಮಾಡ್ಕೋಬೋದು. ನಿಮ್ಮ ನಂಬರ್ಸ್ ಗೊತ್ತಿರಬೇಕು, ಎಷ್ಟಕ್ಕೆ ಮಾಡ್ತಾಯಿದ್ದೀರಾ, ಏನಕ್ಕೆ ಮಾಡ್ತಾಯಿದ್ದೀರಾ, ಎಲ್ಲಿಗೆ ಮಾಡ್ತಾಯಿದ್ದೀರಾ, ಏನೆಲ್ಲ ಕಾಸ್ಟ್ ಇನ್ಕ್ಲೂಡ್ ಆಗುತ್ತೆ ಅದನ್ನೆಲ್ಲ. ಆಮೇಲೆ ಇವತ್ತಿನ ಟೈಮಲ್ಲಿ ಯೂಸ್ ಮಾಡದೆ ಹೋದರೆ, ಇವಾಗ ಐಗಳು ಯಾರ್ದು ಜಾಬ್ ತೊಗೊಳ್ತಾ ಇಲ್ಲ, ಬಟ್ ಬರದೇ ಹೋದರೆ ನಿಮ್ಮ ಜಾಬ್ಗಳು ಏನು ಯೂಸ್ ಇಲ್ಲ. ಅದು ಕೂಡ ನಿಮ್ಮ ಎಫೆಕ್ಟಿವ್ ಆಗಿ ನಿಮ್ಮ 10 ದಿನದ ಕೆಲಸ ಒಂದೇ ದಿನದಲ್ಲಿ ಮಾಡಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಡಿಪ್ಲಾಯ್ ಮಾಡಬೇಕು ಅಲ್ಲಿ ಮಾಡಿ, ಎಲ್ಲಿ ನೀವು ಕೆಲಸ ಮಾಡಬೇಕು ಅಲ್ಲಿ ನೀವು ಮಾಡ್ಕೊಳ್ಳಿ. ಸೊ ಆ ಥರ ಆದರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಒಂದು ರೂಟ್ ನಿಮಗೆ ತುಂಬ ಡೀಪ್ಲಿ ಗೊತ್ತಿರಬೇಕಾಗಿರೋದು, 1 ಅಥವಾ 2 ಲೈನ್ಗಳನ್ನ ಪಿಕ್ ಮಾಡ್ಕೊಳ್ಳಿ. ಅಲ್ಲಿ ಏನು ರೂಟ್ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಅಲ್ಲಿ ಯಾವ ಥರ ಆಪ್ರೇಷನ್ ಮಾಡ್ಬೋದು, ಅದನ್ನೆಲ್ಲ ನೋಡ್ಕೊಳ್ಳಿ. ಕಂಪ್ನಿ ಯಾವ ದೊಡ್ಡ ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡ್ತೀರೋ, ಅದು ಎಷ್ಟು ದೊಡ್ಡ ಪ್ರಾಬ್ಲಮ್ ಇದೆ ಕಂಪ್ನಿಗೆ, ಅದರ ಮೇಲೆ ನಿಮ್ಮ ರೆವಿನ್ಯೂಗಳ ಗ್ರೋತ್ ಆಗಿರ್ಬೋದು ಅಥವಾ ನಿಮ್ಮ ರೆಲಿವೆನ್ಸಿ ಆಫ್ ಜಾಬ್ ಆಗಿರ್ಬೋದು, ಎರಡೂ ಕೂಡ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಹೆಸರು ಮಾಡ್ಕೊಳ್ಳಿ. ಇಂಡಸ್ಟ್ರಿಯಲ್ ಈಗ ಜನ ನಿಮ್ಮನ್ನು ಹುಡುಕ್ ಬಂದು ಕೆಲಸ ಕೊಡಬೇಕು, ಅಥವಾ ನಿಮ್ಮ ಹತ್ರ ಜೊತೆ ಕೆಲಸ ಮಾಡಬೇಕು, ಅಥವಾ ನಿಮ್ಮನ್ನು ಆ್ಯಸ್ ಅ ಸ್ಯಾಲ್ರಿಗೆ ಅಂತ ಇಟ್ಕೋಬೇಕು, ಏನೇ ಮಾಡೋದಾದ್ರೂ ಕೂಡ ಒಂದು ರೆಪ್ಯುಟೇಷನ್ ಇರುತ್ತೆ. ಒಂದು ಲಿಂಕ್ಡ್ಇನ್ ಪ್ರೊಫೈಲ್ ಮಾಡ್ಕೊಳ್ಳಿ, ಪ್ರತಿಯೊಂದು ಅದರ ಬಗ್ಗೆ ಮಾತಾಡಿ, ಹೇಳಿ, ತಿಳ್ಕೊಳ್ಳಿ. ಕಂಟೆಂಟ್ ಕ್ರಿಯೇಟಿಂಗ್ ಇವತ್ತಿನ ಟೈಮಲ್ಲಿ ಏನು ದೊಡ್ಡ ವಿಷಯ ಏನಲ್ಲ. ಸೊ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮಗೇನಾದರೂ ಈ ವಿಷಯಗಳಲ್ಲಿ ಹೆಲ್ಪ್ ಬೇಕಾಯಿತು ಅಂದರೆ, ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಬೆಳಿಬೇಕು, ಸೊ ನನಗೇನಾದರೂ ಹೆಲ್ಪ್ ಬೇಕು ಅನ್ನೋದಾದರೆ, ಸೊ ಬಿಲ್ಡ್ ವಿತ್ ಮೀ ಪ್ಲ್ಯಾನ್ ಇದೆ. ಪ್ರತಿದಿನ 8 ರಿಂದ 10 ಗಂಟೆವರೆಗೂ ಕೂತ್ಕೊಂಡು ಸೋಮವಾರದಿಂದ ಶುಕ್ರವಾರದವರೆಗೂ
ನಾವು ಎಕ್ಸ್ಪೋರ್ಟ್ ಬಿಸ್ನೆಸ್ನ ಹೇಳ್ಕೊಡ್ತೇವೆ. ನಿಮಗಿರೋ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬೋದು, ಹೇಳಿರೋ ಕೆಲಸ ಮಾಡ್ಬೋದು. ನಾವೆಲ್ಲ ಹೇಗೆ ಎಕ್ಸಾಕ್ಟ್ಲಿ ಕೆಲಸ ಮಾಡ್ತೇವೆ ಅದನ್ನೇ ನಿಮಗೆ ಹೇಳ್ಕೊಡ್ತೇವೆ. ನೋಡಿಕೊಂಡು ನೀವು ಬೆಳೆಸ್ಕೊಂಡು ಹೋಗ್ಬೋದು. ಇಲ್ಲ ನಾನು ಮತ್ತು ನನ್ನ ಟೀಮ್ ಜೊತೆ ಕಲಿಬೇಕು, ಗ್ರೂಪಲ್ಲಿ ಕಲಿಬೇಕು. ಸೊ ಹಾಗಿದ್ರೆ ನಿಮಗೆ 6.5 ಲಕ್ಷ ಪ್ಯಾಕೇಜ್ ಇದೆ, ಎಲ್ಲವೂ ಕೂಡ 12 ತಿಂಗಳಿದ್ದೇನೆ. ಸೊ ವರ್ಷಕ್ಕೆ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಏನೆಲ್ಲ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇವೆ, ಮಾಡ್ತಾ ಹೋಗಿ ಎಕ್ಸಿಕ್ಯೂಟ್ ಮಾಡಿ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ. ಅದಾದಮೇಲೆ ಇಲ್ಲ ಸರ್ ಎಲ್ಲ ನೀವೇ ನೋಡ್ಕೊಳ್ಳಿ, ನಿಮ್ಮ ಕಂಪ್ನಿಯಿಂದಲೇ ಎಕ್ಸಿಕ್ಯೂಷನ್ ಮಾಡಿಸಿ. ಇದು ನಾರ್ಮಲಿ ಎಕ್ಸ್ಪೋರ್ಟರ್ಸ್ ಅಂದರೆ ಕಂಪ್ನಿ ಇದ್ದವರು, ಜಾಬಿಗಲ್ಲ. ಸೊ ಇಲ್ಲ ನನಗೆ ಕಂಪ್ಲೀಟಾಗಿ ಎಲ್ಲ ನೀವೇ ನೋಡ್ಕೊಳ್ಳಿ ಅಂತಂದರೆ ಅದರದ್ದು ಎಕ್ಸಿಕ್ಯೂಷನ್ ಪ್ಲ್ಯಾನ್ಸ್ ಇದೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಸೊ ಎ ಐಗಳು ಇವತ್ತಿನ ಟೈಮಲ್ಲಿ ಜಾಬ್ ಏನು ತೊಗೊಳ್ತಾ ಇಲ್ಲ, ಬಟ್ ಆದರೆ ಕೆಳಗಡೆ ಏಣಿಯಲ್ಲಿ ಕೆಳಗಡೆ ಇರೋ ಎಲ್ಲ ಕೆಲಸಗಳು ಹೋಗ್ತಾ ಇವೆ. ಸೊ ಅದಕ್ಕೆ ಬೇಗ ಮೇಲೆ ಹತ್ಕೊಳ್ಳಿ, ಕಲ್ತ್ಕೊಳ್ಳಿ. ಬೇಸಿಕ್ ಕೆಲಸಗಳನ್ನ ಎ ಐ ಕೊಡುವಂಥ ಕೆಲಸ ಮಾಡಿ. ಮೇಲೆ ಬೆಳೀತಾ ಮೇಲ್ಗಡೆ ವಿಷಯಗಳನ್ನೆಲ್ಲ ಕಲ್ತ್ಕೊಳ್ಳಿ, ಎಕ್ಸಿಕ್ಯೂಟ್ ಮಾಡಿಕೊಂಡು ಕೆಲಸಗಳನ್ನ ಮುಂದುವರಿಸ್ಕೊಳ್ಳಿ. ಸೊ ಇದರಲ್ಲಿ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದೆ ಆದರೆ ಬೇರೆ ಯಾವುದೋ ಚಾನಲಲ್ಲಿ ತಲೆ ಹಾಕಿ. ಓಕೆನಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.